Okay. Good morning. Right. Happy Sankranti. Okay. So, Sankranti ದಿವಸ ಸೂರ್ಯ ಹೆಂಗೆ ಪಾತ್ ಚೇಂಜ್ ಮಾಡ್ತದೋ ನಾನು ಹಂಗೆ ಈಗ ಪಾಠನೂ ಚೇಂಜ್ ಮಾಡ್ತಾಯಿದ್ದೀನಿ. ದಟ್ ಈಸ್ ಫೋಟೋಸಿಂಥಸಿಸ್ ಚಾಪ್ಟರ್ ಮಾತಾಡಿದ್ದೀವಿ. ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಆ್ಯಂಡ್ ರೆಸ್ಪಿರೇಷನ್ ಆಗಿದೆ. ಹೀಗಾದರೆ ಫುಡ್ ಪ್ರಿಪೇರ್ ಆಗಿದ್ದನ್ನ ಯೂಸ್ ಮಾಡ್ಕೊಂಡು ಬ್ರೇಕ್ ಡೌನ್ ಮಾಡಿದ್ದನ್ನ ಎನರ್ಜಿ ತಗೊಂಡು ವಾಟ್ರು ಮಿನರಲ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಅಂದಮೇಲೆ ಪ್ಲಾಂಟ್ ಏನಾಗಬೇಕು? ಗ್ರೋತ್ ಆಗಬೇಕು. ದಟ್ ಇಸ್ ವಾಟ್ ದ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. What is growth? What is growth? Development andre enangare? Some of you are saying growth is called development of organs and agar what is development? There is a difference between growth and development. Growth e bere, development e bere. Growth is one of the factor in the development, but not development is growth. Growth agidare development agutte. Okay, what is growth agare? In the first chapter of the first PU biology as per prescribed one, we will say growth is nothing but it is increase in mass and number of cell. So increase in mass hegagtade, that is what the protoplasmic volume. Protoplasmic content hege increase agtade, that is what the cell movement andre water movement agodu matra alla, ಆ ವಾಟರ್ ಮೂಮೆಂಟನ್ನು ನಾವು ಗ್ರೋತ್ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆಂದರೆ ಅಗೈನ್ ಮತ್ತೆ ಎಕ್ಸಾಸ್ಮೋಸಿಸ್ ಆದರೆ ಶ್ರಿಂಕ್ ಆಗ್ತದೆ. ಹಾಗಾದರೆ ಗ್ರೋತ್ ಅಂದಮೇಲೆ ಇಟ್ ಈಸ್ ಹ್ಯಾವಿಂಗ್ ದ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್. ಓಕೆ, ಸೊ ಆ ಕ್ಯಾರೆಕ್ಟರ್ಸ್ ಎಲ್ಲ ಹೇಗಿದ್ದಾವೆ ಅಂತ ನೋಡಬೇಕು. ಹಾಗಾದರೆ ಈ ಚಾಪ್ಟರ್ಲಿ ಫಸ್ಟ್ ನಾವು ಗ್ರೋತ್ ಅಂದರೆ ಏನು, ಪ್ಲಾಂಟ್ ಗ್ರೋತಿನ ಫೀಚರ್ಸ್ ಏನು, ಪ್ಲಾಂಟ್ ಗ್ರೋತನ್ನು ಮೆಜರ್ ಮಾಡ್ಬೋದಾ ಆಗಲ್ವಾ, ಓಕೆ, ಅದರ ಜೊತೆಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ಸೊ ಓವರಾಲ್ ಈ ಚಾಪ್ಟರ್ನ 3 ಪಾರ್ಟಾಗಿ ಡಿವೈಡ್ ಮಾಡಿಕೊಂಡ್ರೆ ಫಸ್ಟ್ ವಿ ವಿಲ್ ಡಿವೈಡ್ ಇಟ್ ಆಸ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇದನ್ನು ಫಸ್ಟ್ ಪಾರ್ಟಲ್ಲಿ ಮಾತಾಡ್ತೀವಿ. ಸೆಕೆಂಡ್ ಥಿಂಗ್ ಈಸ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಥರ್ಡ್ ಒನ್ ಈಸ್ ದ ಫೋಟೋ ಪೀರಿಯಾಡಿಸಮ್. Vernalization, and a very important one is dormancy. 2020 ಈ ಡಾರ್ಮೆನ್ಸಿ ಮೇಲೆ ಕ್ವಶನ್ ಕೊಟ್ಟಿದ್ದಾನೆ. ಓಕೆ, ಸೊ ಅರ್ಲಿ ಪ್ರಿಸ್ಕ್ರೈಬ್ಡ್ ಎನ್ ಸಿ ಆರ್ ಟಿ ಒಳಗಡೆ ಡಾರ್ಮೆನ್ಸಿ ಅನ್ನೋ ಟಾಪಿಕನ್ನು ಸ್ಪೆಷಲಾಗಿ ಮೆನ್ಷನ್ ಮಾಡಿರಲಿಲ್ಲ. ಆದರೆ ಕ್ವಶನ್ಸ್ ಬರ್ತಾಯಿತ್ತು ಸಿ ಇ ಟಿಯಲ್ಲಿ. ಆದರೆ ಡಾರ್ಮೆನ್ಸಿಯನ್ನು ಈಗ ಸ್ಪೆಷಲಾಗಿ ಹೆಡ್ಡಿಂಗ್ ಆಗಿ ಕೊಟ್ಟು ಮಾತಾಡ್ತಿದ್ವಿ. ಸೊ ದಟ್ ಇಸ್ ವಾಟ್ ದ 3 ಸಬ್ ಟಾಪಿಕ್ಸ್, ಅದನ್ನು ನಾನು ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಫಸ್ಟ್ ಮಾತಾಡೋಣ. ಆನಂತರ ಆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಬೇಕಾಗಿರ್ತಕ್ಕಂಥ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದರೆ ಪ್ಲಾಂಟಿನ ಹಾರ್ಮೋನ್ಸ್, ನಥಿಂಗ್ ಬಟ್ ದೇ ಆರ್ ಫೈಟೋ ಹಾರ್ಮೋನ್ಸ್. ಫೈಟೋ ಹಾರ್ಮೋನ್ಸ್ ಬಗ್ಗೆ ಮಾತಾಡೋಣ. ಹೌ ದೇ ಆರ್ ಪ್ರಮೋಟಿಂಗ್, ಹೌ ದೇ ಆರ್ ಇನಿಬಿಟಿಂಗ್ ಅನ್ನೋದು. ಅದರ ನಂತರ ವರ್ನಲೈಸೇಷನ್ ಆ್ಯಂಡ್ ದೆನ್ ಫೋಟೋಪಿರಿಯಾಡಿಸಮ್ ಮತ್ತು ಡಾರ್ಮೆನ್ಸಿ. ಸೊ ಇನ್ಆಕ್ಟಿವ್ ಆಗಿರ್ತಕ್ಕಂಥದ್ದನ್ನು ಚಳಿ ಹೆಚ್ಚಿಗೆ ಮಾಡಿ ಏನು ಮಾಡ್ಬೋದು, ಅಥವಾ ಜಾಸ್ತಿ ಸನ್ಲೈಟ್ ಕೊಟ್ಟು ಏನು ಮಾಡ್ಬೋದು. ದಟ್ ಈಸ್ ವಾಟ್ ಲೈಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್ ಎರಡರ ಬೇಸಿಸ್ ಮೇಲೂ ನಾವು ಮಾತಾಡ್ತಾ ಬರೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಗ್ರೋತ್. ಸೊ ಬಿಫೋರ್ ಗೋಯಿಂಗ್ ದಟ್ ಲೆಟ್ಸ್ ಸಿ ದ ವೇಟೇಜ್ ಆಫ್ ಪ್ರೀವಿಯಸ್ ಒನ್. ಸೊ ಹಾಗಾದ್ರೆ ನೀಟ್ ಪ್ರೀವಿಯಸ್ ವೇಟೇಜ್ ಏನಿದೆ, ಪ್ರೀವಿಯಸ್ ಇಯರ್ಸಲ್ಲಿ ನೋಡ್ತಾ ಬಂದರೆ how many we can expect in this year. ಅರ್ಲಿ ನೋಡ್ತಾ ಹೋದರೆ ಎಕ್ಸೆಪ್ಟ್ 2015 ಎಲ್ಲ ಕೂಡ ಒಂದೊಂದೇ ಇದೆ ಅಪ್ ಟು 2018 ತನಕ. ಆದರೆ 19ಇಂದ ಸ್ವಲ್ಪ ವೇಟೇಜ್ ಯಾಕೋ ಜಾಸ್ತಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಬಂದಿರತಕ್ಕಂಥ ಎಲ್ಲ 2 ಕ್ವಶನ್ ಅಂತ ಏನು ಮಾತಾಡ್ತಿದ್ದೀವಿ ಅಥವಾ 1 ಕ್ವಶನ್ಸ್ ಅಂತ ಅಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಕವರ್ ಆಗಿರ್ತಕ್ಕಂಥದ್ದು ಇದ್ರ ಮೇಲೆ, ಫೈಟೋ ಹಾರ್ಮೋನ್ಸ್ ಮೇಲೆ. ಅದನ್ನು ಬಿಟ್ಟರೆ ಈ ಕಂಟೆಂಟ್ ಮೇಲೂ ಕೂಡ ಬರ್ತವೆ, ಲಾಂಗ್ ಡೇ ಪ್ಲಾಂಟಾ, ಶಾರ್ಟ್ ಡೇ ಪ್ಲಾಂಟಾ ಅಂತ. ಹಾಗಾದ್ರೆ ಈಗ ಮಾತಾಡ್ತಕ್ಕಂಥ ಕಂಟೆಂಟಲ್ಲಿ ಬಂದಿಲ್ವಾ ಸರ್ ಅಂದರೆ ಎಸ್, ಈ ಒಂದೊಂದು ಕ್ವಶನ್ ಬಂದವಲ್ಲ ಅದರಲ್ಲೂ ಕೂಡ 2 ಸಲ ಇದ್ರ ಮೇಲೆ ಬಂದಿದೆ ಕ್ವಶನ್ಸು. ಆ್ಯಂಡ್ ಈ 3 ಕ್ವಶನ್ಸಲ್ಲಿ ಈ 3 ಮೇಲೂ ಒಂದೊಂದು ಕ್ವಶನ್ಸ್ ಇದೆ. ಹಾಗಾದರೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟೇ. ಆದರೆ ಇಲ್ಲಿರ್ತಕ್ಕಂಥ ಕಂಟೆಂಟ್ ಏನಪ್ಪ ಅಂದರೆ ಇದನ್ನು ಆಲ್ರೆಡಿ ನಾವು ಭಾಳಷ್ಟು ಚಾಪ್ಟ್ರಲ್ಲಿ ಮಾತಾಡಿದ್ದೀವಿ. ಇವತ್ತೇನು ಮಾತಾಡ್ತೀವಿ ಅಥವಾ ಇಲ್ಲಿ ತನಕ ಏನೆಲ್ಲ ಟೀಚ್ ಮಾಡ್ತೀವಿ, ದಟ್ ಈಸ್ ಆಲ್ ಯು ಆಲ್ರೆಡಿ ನೋಯಿಂಗ್ ದ ಥಿಂಗ್ಸ್.
ಅದನ್ನು ಬೇರೆ 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 ಕಾನ್ಸೆಪ್ಟಲ್ಲಿ ಸೇರಿರ್ತಕ್ಕಂಥ ಈಗ ಒಂದು ಕಾನ್ಸೆಪ್ಟ್ ಮೂಲಕ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಸೊ ಹಾಗಾದರೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ಒನ್. ಬಟ್ ಹೌ ಮೆನಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಇಯರ್? ಈಗ ಬರ್ತಕ್ಕಂಥ ನೀಟಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್. ಓಕೆ, ಲೆಟ್ಸ್ ಸಿ. ಲೆಟ್ಸ್ ಸ್ಟಾರ್ಟ್ ವಿತ್ ಗ್ರೋತ್. ವಾಟ್ ಈಸ್ ಗ್ರೋತ್? ಗ್ರೋತ್ ಅಂದರೆ ಏನು? ಇನ್ಕ್ರೀಸ್ ಇನ್ ಮಾಸ್ ಅಷ್ಟೇ. ಆಮೇಲೆ ಓಕೆ, ಹಾಗಾದರೆ ಲೆಟ್ಸ್ ಸಿ ದ ಫೀಚರ್ಸ್ ಆಫ್ ಅ ಗ್ರೋತ್. ಹಾಗಾದರೆ ಗ್ರೋತ್ ಅನ್ನೋ ಫೀಚರ್ಸ್ ಹೇಗಿರ್ತವೆ ಅಂದರೆ ಇಟ್ ಈಸ್ ಗ್ರೋತ್ ಈಸ್ ಅ ಫಂಡಮೆಂಟಲ್ process which takes place in a living organism. ಒಂದು ಲಿವಿಂಗ್ ಆರ್ಗನಿಸಮ್ ಇದೆ ಅಂದರೆ ದೇರ್ ಶುಡ್ ಬಿ ಅ ಗ್ರೋತ್. ಗ್ರೋತ್ ಈಸ್ ಅ ಫಂಡಮೆಂಟಲ್ ಪ್ರೊಸೆಸ್. ಎಕ್ಸೆಪ್ಟ್ ದ ಗ್ರೋತೇ ಆಗಿಲ್ಲ ಅಂದಮೇಲೆ ಅದು ಲಿವಿಂಗ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಹಾಗಾದ್ರೆ ಗ್ರೋತ್ ಅಂದರೆ ಏನು ಅನ್ನೋದನ್ನ ನಾವು ಆಲ್ರೆಡಿ ಫಸ್ಟ್ ಚಾಪ್ಟರ್ಲಿ ಮಾತಾಡಿದ್ವಿ. ದಟ್ ಈಸ್ ಇಂಟರ್ನಲ್ ಗ್ರೋತ್. ಇಂಟರ್ನಲಿ ಹೇಗೆ? ಐದರ್ ಇಟ್ ಈಸ್ ಬೈ ದ ಡಿವಿಷನ್ ಆಫ್ ಸೆಲ್ಸ್. ನಂಬರ್ ಆಫ್ ಸೆಲ್ಸ್ ಡಿವಿಷನ್ ಆಗ್ತಾ ಇದೆ ಅಂದಾಗ ನಂಬರ್ ಆಫ್ ಸೆಲ್ ಇನ್ಕ್ರೀಸ್ ಆಗುತ್ತೆ. ಆ ಇನ್ಕ್ರೀಸ್ ಆದಾಗ ಏನಾಗುತ್ತೆ? ದ ಗ್ರೋತ್ ಈಸ್ ಲೀಡ್ಸ್ ಟು ದ ಇನ್ಕ್ರೀಸ್ ಇನ್ ಮಾಸ್ ಅಥವಾ ಇನ್ಕ್ರೀಸ್ ಇನ್ ನಂಬರ್ ಆಫ್ ಸೆಲ್. ದಟ್ ಲೀಡ್ಸ್ ಟು ವಾಟ್? ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದ ಪ್ಲಾಂಟ್. ಹಾಗಾಗಿ ಈ ಮಾಸ್ ಇನ್ಕ್ರೀಸ್ ಆಗಿದ್ದಾಗಲಿ, ನಂಬರ್ಸ್ ಇನ್ಕ್ರೀಸ್ ಆಗಿದ್ದಾಗಲಿ ಅಥವಾ ಸೈಜ್ ಇನ್ಕ್ರೀಸ್ ಆಗಿದ್ದಾಗಲಿ, ದಟ್ ಈಸ್ ನಾಟ್ ರಿವರ್ಸಿಬಲ್. ದ ಗ್ರೋತ್ ಈಸ್ ಇರ್ರಿವರ್ಸಿಬಲ್ ಪ್ರೊಸೆಸ್. ಹಾಗಾದ್ರೆ ನಮ್ಗೆ ಗೊತ್ತಿರಲಿ, ಗ್ರೋತ್ ಈಸ್ ಅ ಫಂಡಮೆಂಟಲ್ ಪ್ರೊಸೆಸ್ ಆಫ್ ಅ ಲಿವಿಂಗ್ ಆರ್ಗನಿಸಮ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್. ಅಂದರೆ ಗ್ರೋತನ್ನು ನಾವು ನಾನ್ ಲಿವಿಂಗನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಇಂಟರ್ನಲ್ ಗ್ರೋತನ್ನು ಒಂದು ಫೀಚರ್ ಆಗಿ ತಗೊಳ್ತೀವಿ. ದಟ್ ಮೀನ್ಸ್ ದ ಗ್ರೋತ್ ಅಕಂಪೈನ್ಡ್ ಬೈ ದ ಇಂಟರ್ನಲ್ ಕಂಟೆಂಟ್, ಅಂದರೆ ಸೆಲ್ ಡಿವಿಷನ್ ಮೂಲಕ ಅಥವಾ ಪ್ಲಾಸ್ಮೆಟಿಕ್ ಗ್ರೋತ್ ಅಂತ ಕರಿತೀವಿ. ವಾಟ್ ಈಸ್ ದಟ್? ಸೈಟೋಪ್ಲಾಸ್ಮಿಕ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ ಅದರಿಂದ. ಬಟ್ ದಟ್ ಡಸಂಟ್ ಮೀನ್ ದ ವಾಟರ್ ಇಂಟೇಕ್ ಆ್ಯಂಡ್ ದಟ್ ಹ್ಯಾಸ್ ಮೀನ್ ದ ಸೆಲ್ ಟರ್ಜಿಡ್. ಸೆಲ್ ಬಲ್ಜ್ ಆಗಿದೆ, ಹಾಗಾದ್ರೆ ಇದು ಗ್ರೋತಾ? ನೋ, ದಟ್ ಈಸ್ ನಾಟ್ ದ ಗ್ರೋತ್. ಸೈಟೋಪ್ಲಾಸ್ಮಿಕ್ ವಾಲ್ಯೂಮ್ ಅಂದರೆ ಬರೀ ವಾಟ್ರ್ ಮಾತ್ರ ಇನ್ಕ್ರೀಸ್ ಆಗುವಂಥದ್ದಲ್ಲ, ಅದರಲ್ಲಿರ್ತಕ್ಕಂಥ ಪ್ರೋಟೀನ್ಸ್ ಇನ್ಕ್ರೀಸ್ ಆಗಬೇಕು. ಅಂದರೆ ನಾವೇನು ಪ್ರಿಪ್ರೇಟರಿ ಫೇಸ್ ಅಂತ ಮಾತಾಡಿದ್ದೀವಿ, ಜಿ ಫೇಸ್, ಎಸ್ ಫೇಸ್ ಅಂತ, ಆ G1, G2, ಎಸ್ ಫೇಸಲ್ಲಿ ಆಗ್ತಕ್ಕಂಥ ಆಕ್ಟಿವಿಟೀಸು ಸೆಲ್ಲಿನ ಸೈಟೋಪ್ಲಾಸ್ಮಿಕ್ ವಾಲ್ಯೂಮನ್ನು, ನ್ಯೂಕ್ಲಿಯರ್ ವಾಲ್ಯೂಮನ್ನು ಎನ್ಹಾನ್ಸ್ ಮಾಡಬೇಕು. ಆ ಕಂಟೆಂಟ್ ಇನ್ಕ್ರೀಸ್ ಆಗಿದೆ ಅಂದರೆ ದೆನ್ ಇಟ್ ಈಸ್ ಸೆಲ್ ವಾಲ್ಯೂಮ್ ಈಸ್ ಇನ್ಕ್ರೀಸ್ಡ್. ಹಾಗಾದರೆ ಮಾಸಲ್ಲಿ ಚೇಂಜಸ್ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಇನ್ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಸೇ ಫಂಡಮೆಂಟಲ್ ಪ್ರೋಸೆಸ್ ಆ್ಯಂಡ್ ದೆನ್ ಇಟ್ ಈಸ್ ಇರ್ರಿವರ್ಸಿಬಲ್. ಹಾಗಾದರೆ ಗ್ರೋತ್ ಅಂದರೆ ಫಂಡಮೆಂಟಲ್, ಇರ್ರಿವರ್ಸಿಬಲ್ ಇಷ್ಟೇನಾ? ವಾಟ್ ಈಸ್ ಗ್ರೋತ್? ಹಾಗಾದರೆ ಇಷ್ಟು ಮಾತ್ರ ಹೇಳ್ಬೋದಾ? ಹೌ ವಿ ಕ್ಯಾನ್ ಸೇ ಗ್ರೋತ್? ಹಾಗಾದ್ರೆ ಇಷ್ಟೇನಾ ಗ್ರೋತ್ ಅಂದರೆ? ಇರ್ರಿವರ್ಸಿಬಲ್ ಪ್ರೋಸೆಸ್ ಅಂದರೆ ಗ್ರೋತ್, ಇನ್ಕ್ರೀಸ್ ಇನ್ ಮಾಸು, ನಂಬರ್ ಆಫ್ ಸೈಜ್ ಅಂದರೆ ಗ್ರೋತ್, ಫಂಡಮೆಂಟಲ್ ಪ್ರೋಸೆಸ್ ಅಂದರೆ ಗ್ರೋತ್. ದ ಗ್ರೋತ್ ಈಸ್ ಮೇನ್ಲಿ ಅಕಂಪೈನ್ಡ್ ಬೈ ಮೆಟಬಾಲಿಕ್ ಪ್ರೊಸೆಸಸ್. ಯಾವುದು ಮೆಟಬಾಲಿಕ್ ಪ್ರೊಸೆಸ್ ಅಂದರೆ? ದ ಮೆಟಬಾಲಿಕ್ ಗ್ರೋತ್ ಮೆಟಬಾಲಿಕಲ್ ಆಕ್ಟಿವಿಟೀಸ್ ಮೂಲಕ. ಅಂದರೆ ಒನ್ ಈಸ್ ಅನಬಾಲಿಸಮ್, ಅನದರ್ ಒನ್ ಈಸ್ ಕೆಟಬಾಲಿಸಮ್. ಇವೆರಡೂ ಸೇರಿದರೆ ಗ್ರೋತ್ ಆಗ್ತದೆ. In the previous chapters we have studied that photosynthesis is the best example for anabolism, and usually we can consider respiration as a catabolism one. ಅದೇ ರೆಸ್ಪಿರೇಟರಿಲಿ ಆಂಫಿಬೋಲಿಸಮ್ ಅಂತ ಕೂಡ ನೋಡ್ತಾ ಬಂದ್ವಿ. ಅಂದರೆ ಸಿಂಥಸಿಸ್ ಆಫ್ ಕಾಂಪ್ಲೆಕ್ಸ್ ಆರ್ಗಾನಿಕ್ ಕಾಂಪೌಂಡ್ ಫ್ರಮ್ ಅ ಸಿಂಪ್ಲರ್ ಒನ್, ಯುಟಿಲೈಸಿಂಗ್ ದ ಎನರ್ಜಿನ ಯುಟಿಲೈಸ್ ಮಾಡ್ತು ಕಾಂಪ್ಲೆಕ್ಸನ್ನು ಫಾರ್ಮೇಷನ್ ಮಾಡ್ತು, ದಟ್ ಈಸ್ ಅನಬಾಲಿಸಮ್ ಅಂತ ಹೇಳಿದ್ವಿ. ಅದೇ ಕಾಂಪ್ಲೆಕ್ಸನ್ನು ಬ್ರೇಕ್ ಡೌನ್ ಮಾಡ್ತು, ಎನರ್ಜಿನ ರಿಲೀಸ್ ಮಾಡ್ತು, ದಟ್ ಈಸ್ ಕೆಟಬಾಲಿಸಮ್ ಅಂತ ಹೇಳಿದ್ವಿ. ಹಾಗಾದರೆ ಇಲ್ಲಿ ಗ್ರೋತ್ ಯೂಶ್ವಲಿ ಅಕಂಪೈನ್ ಆಗ್ತಕ್ಕಂಥದ್ದು ಯಾವುದರಿಂದ ಜಾಸ್ತಿ? ಅನಬಾಲಿಸಮಲ್ಲಿ. ಯಾಕೆಂದರೆ ಹೌ ಇಟ್ ಈಸ್ ಎನ್ಹಾನ್ಸಿಂಗ್ ದ ರಾ ಮೆಟೀರಿಯಲ್ ಪ್ರೊಡಕ್ಷನ್. ಅಂದರೆ ಗ್ರೋತನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಫುಡ್ಡನ್ನು ಜಾಸ್ತಿ ಕೊಡ್ತಾ ಇದೆ, ಅಷ್ಟು ಅದು ಬ್ರೇಕ್ ಡೌನ್ ಆಗಿ ಎನರ್ಜಿನ ರಿಲೀಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಜಾಸ್ತಿ ಅನಬಾಲಿಕ್ ಪ್ರೊಸೆಸ್ ಆಗ್ತಾ ಹೋದಷ್ಟು ಕೆಟಬಾಲಿಸಮ್ ಆಗುತ್ತೆ. ಯಾಕೆಂದರೆ ಎಲ್ಲ ಸಬ್ಸ್ಟೇಟ್ಗಳು ಕೂಡ ಕೆಟಬಾಲಿಸಮಲ್ಲಿ ಇನ್ವಾಲ್ವ್ ಆಗಲ್ಲ, ನಾವು ಅದನ್ನು ಕೂಡ ನೋಡಿದ್ದೀವಿ. ಹಾಗಾಗಿ ಮ್ಯಾಕ್ಸಿಮಮ್ ಗ್ರೋತ್ ಅಕಂಪೈನ್ಡ್ ಬೈ anabolism along with the catabolism also, but that's what we will say growth is accompanied by metabolism. metabolic activities ಮೂಲಕ ಗ್ರೋತ್ ಆಗುತ್ತೆ. ಹಾಗಾದರೆ ಗ್ರೋತ್ ಅಂದರೆ ಫಂಡಮೆಂಟಲ್ ಪ್ರೊಸೆಸ್ ಆಫ್ ಲಿವಿಂಗ್ ಆರ್ಗನಿಸಮ್. ಗ್ರೋತ್ ಅಂದರೆ ಇನ್ಕ್ರೀಸ್ ಇನ್ ಮಾಸ್, ನಂಬರ್ ಆಫ್ ಸೆಲ್ ಅಥವಾ ಸೈಜ್ ಆಗ್ತದೆ. ಗ್ರೋತ್ ಅಂದರೆ ಇರ್ರಿವರ್ಸಿಬಲ್. ಗ್ರೋತ್ ಅಂದರೆ ಮೆಟಬಾಲಿಕ್ ಪ್ರೊಸೆಸ್ಸಿಂದ ಆಗುವಂಥದ್ದು ಅಂತ ಹೇಳ್ತೀವಿ. ಹಾಗಾದ್ರೆ ಇದ್ಯಾವುದು ನಮಗೆ ಬೇಕಾಗಿಲ್ಲ, ಈಗ ಇದೆಲ್ಲದು ನಾವು ಆಲ್ರೆಡಿ ಗೊತ್ತಿರುವಂಥದ್ದೇ. ಹಾಗಾದರೆ ಪ್ಲಾಂಟ್ ಗ್ರೋತ್ ಅಂದರೆ ಏನು? ಅದನ್ನು ನಾವು ಈಗ ನೋಡಬೇಕು. ಯಾಕಂದರೆ ಇಷ್ಟೆಲ್ಲ ಜನರಲಾಗಿ ನೋಡ್ತೀವಿ, ಎಲ್ಲ ಆರ್ಗನಿಸಮ್ಸಲ್ಲೂ ಕಾಮನ್. ಯೂನಿಸೆಲ್ಲರ್ ಆರ್ಗನಿಸಮಲ್ಲೂ ಕೂಡ ನೋಡ್ತೀವಿ, ಮಲ್ಟಿಸೆಲ್ಲರ್ ಆರ್ಗನಿಸಮಲ್ಲೂ ನೋಡ್ತೀವಿ, ಅನಿಮಲ್ಸಲ್ಲೂ ಇದೇ ರೀತಿ ನೋಡ್ತೀವಿ, ಪ್ಲಾಂಟಲ್ಲಿ ನೋಡ್ತೀವಿ. ಹಾಗಾದರೆ ಹೌ ವಿ ವಿಲ್ ಡಿಫ್ರೆನ್ಷಿಯೇಟ್ ದ ಪ್ಲಾಂಟ್ ಗ್ರೋತ್ ವಿತ್ ಅದರ್ಸ್ ಅನ್ನೋದನ್ನ ನಾವು ನೋಡಬೇಕು.
That is what? Coming to the plant growth. What is plant growth? ಹೆಂಗೆ ಡಿಫ್ರೆಂಟ್ ಮಾಡ್ತೀರಿ ಪ್ಲಾಂಟ್ ಗ್ರೋತನ್ನು? ವಾಟ್ ಆರ್ ದ ಫೀಚರ್ಸ್ ಆಫ್ ಪ್ಲಾಂಟ್ ಗ್ರೋತ್? Plant growth is determinable or indeterminable? Some of you are saying determinable. How many of you say determinable? Only one? Okay. How many of you say indeterminable? ಗೊತ್ತಿಲ್ಲ ಅಂದ್ರೆ ಭಾಳ ಜನ ಇದ್ದೀರಿ ಡೌಟಲ್ಲಿ. ಸ್ಟಿಲ್ ಸಮ್ ಆಫ್ ಯು ಆರ್ ಶೋಯಿಂಗ್ ದ ಡೌಟ್ನೆಸ್. ನಿಮ್ಮ ಕಣ್ಣಲ್ಲಿ ಗೊತ್ತಾಗ್ತೈತಿ ಡೌಟ್ ಇದೆ, ಡೈಲಮ. ಓಕೆ, ಕೈ ಎತ್ತಿದ್ರಲ್ಲ ಡೌಟಾ? ಓಕೆ, ಹೌ ಮೆನಿ ಆಫ್ ಯು ಸೇ ಇಂಡಿಟರ್ಮಿನೇಬಲ್? ರೈಸ್ ಯುವರ್ ಹ್ಯಾಂಡ್ಸ್. ನನಗೆ ನಿಮ್ಮ ಆರ್ಮ್ಸ್ ಕಾಣಬೇಕು. ಓಕೆ, ಕೈ ಎದ್ದಿರೋರು ಭಾಳ ಜನ ಇದ್ದೀರಿ ಡೌನ್. ಓಕೆ, ಸೊ ಗ್ರೋತ್ ಈಸ್ indeterminable. ಹೆಡ್ಡಿಂಗಲ್ಲೇ ಕೊಟ್ಟಿವಿ. ಆದರೆ ಅದೇ NCERT ಒಳಗಡೆ ಮತ್ತೆ ಒಂದು ಕಡೆ ಗ್ರೋತ್ ಈಸ್ ಡಿಟರ್ಮಿನೆಂಟ್ ಟೈಪ್ ಅಂತ ಕೊಟ್ಟಿದ್ದೀವಿ. ಅಂದರೆ ಪ್ಲಾಂಟ್ ಗ್ರೋತ್ ಈಸ್ ಡಿಟರ್ಮಿನೇಬಲ್ ಅಂತ ಹೇಳಿದ್ದೀವಿ. ಹೌ? ಇನ್ ಸಮ್ ಕೇಸಸ್ ಪ್ಲಾಂಟ್ ಗ್ರೋತ್ ಈಸ್ ಡಿಟರ್ಮಿನೇಬಲ್. ಕೆಲವೊಂದು ಪ್ಲಾಂಟ್ಸ್ಗಳಲ್ಲಿ ಕೆಲವೊಂದು ಕಂಡೀಷನ್ಸಲ್ಲಿ ಇಷ್ಟೇ ಗ್ರೋತ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಗೆಸ್ ಮಾಡ್ಬೋದು ಅಥವಾ ಮೆಜರ್ ಮಾಡಿರ್ತೀವಿ. ಮೆಜರ್ನ ತಪ್ಪಾಗುತ್ತೆ. ಇಷ್ಟೇ ಅಂತ ನಾವು ಏನು ಪ್ರಿಡಿಕ್ಟ್ ಮಾಡಿ ಈ ಗ್ರೋತ್ ಇಷ್ಟೇ ಆಗ್ತದೆ, ಈ ಪ್ಲಾಂಟ್ ಇಂದ ಕಂಡೀಷನ್ಸಲ್ಲಿ ಇಷ್ಟೇ ಆಗುತ್ತೆ ಅಂತ ಮೆಜರ್ ಮಾಡಿ, ಅಂದರೆ ಇಷ್ಟೇ ಪ್ಯಾರಾಮೀಟ್ರಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಇಟ್ ಈಸ್ ಇನ್ಡಿಟರ್ಮಿನೇಬಲ್ ಅಂತ ಯಾಕೆ ಹೇಳ್ತೀವಿ? ಯು ಶುಡ್ ಕನ್ಸಿಡರ್ ದಿಸ್ ಒನ್ ಓನ್ಲಿ. ಇದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇನ್ ಸಮ್ ಕೇಸಸ್ ಓನ್ಲಿ ವಿ ಕ್ಯಾನ್ ಸೇ ಪ್ಲಾಂಟ್ ಗ್ರೋತ್ ಈಸ್ ಡಿಟರ್ಮಿನೆಂಟ್ ಟೈಪ್, ಬಟ್ ರೆಸ್ಟ್ ಆಫ್ ದಟ್ ಈಸ್ ಆಲ್ ದ ಪ್ಲಾಂಟ್ಸ್ ವಿಲ್ ಶೋ ಇನ್ಡಿಟರ್ಮಿನೇಬಲ್ ಗ್ರೋತ್. ಯಾಕಂದರೆ ಯಾವುದೇ ಪ್ಲಾಂಟನ್ನು ನೋಡಿ, ಫಾರ್ ಎಕ್ಸಾಂಪಲ್ ಬೇಸ್ ಆನ್ ದ ಟೋಪೋಗ್ರಫಿಕಲ್ ರೀಜನ್, ಅಂದರೆ ಸಾಯಿಲಿನ ಕಂಡೀಷನ್ ಬೇಸ್ ಮೇಲೆ ಅಥವಾ ಜಿಯೋಗ್ರಫಿಕಲ್ ವೇರಿಯೇಷನ್ಸ್ ಬೇಸ್ ಮೇಲೆ, ದ ನೀಮ್ ಪ್ಲಾಂಟ್ ವಿಚ್ ಕ್ಯಾನ್ ಬಿ ಗ್ರೋನ್ ಇನ್ ದಿಸ್ ರೀಜನ್ ವಿಲ್ ಶೋ ಅಪ್ ಟು 5 meters, ಆರ್ ದ ಸೇಮ್ ನೀಮ್ ಪ್ಲಾಂಟ್ ಕ್ಯಾನ್ ಬಿ ಶೋನ್ ಲಾರ್ಜರ್ ಹೈಟ್ಸ್ ವಿತ್ ದ ಮೋರ್ ಟಿಲ್ಲರ್ಸ್ ಅಂತ ಮೋರ್ ಬ್ರಾಂಚಸ್. ಹೌ? ದಟ್ ಇಸ್ ವಾಟ್ ಇಟ್ ಇಸ್ ಶೋನ್ ದ ವೇರಿಯೇಷನ್. ಹಾಗಾಗಿ ಎಕ್ಸಾಕ್ಟ್ಲಿ ಒಂದು ಪ್ಲಾಂಟ್ ಹೀಗೇ ಗ್ರೋ ಆಗುತ್ತೆ, ಇಷ್ಟೇ ಗ್ರೋ ಆಗುತ್ತೆ ಅಂತ ನಾವು ಎಕ್ಸಾಕ್ಟ್ ಪ್ಯಾರಾಮೀಟರ್ನ ಹೇಳಲಿಕ್ಕಾಗಲ್ಲ. ಹಾಗಾಗಿ ಇಟ್ ಇಸ್ ಇನ್ಡಿಟರ್ಮಿನೇಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ವೈ ವಿ ಕಾಲ್ ಇಟ್ ಇಸ್ ಇನ್ಡಿಟರ್ಮಿನೇಬಲ್ ಅಂದರೆ ದ ಪ್ಲಾಂಟ್ ಗ್ರೋತ್ ಈಸ್, ಅದಕ್ಕೆ ಸಪೋರ್ಟಿವ್ ಆಗಿ ಇನ್ನೊಂದು ಸ್ಟೇಟ್ಮೆಂಟನ್ನು NCERT ಕೊಟ್ಟಿದ್ದಾರೆ ಇನ್ ದ 6th line, ದಟ್ ಈಸ್ ಓಪನ್ ಟೈಪ್ ಅಂತ. ವಾಟ್ ಈಸ್ ಓಪನ್ ಟೈಪ್ ಗ್ರೋತ್? ಇದೆಲ್ಲದು NCERT ಇದೆ. ಓಕೆ, ವಾಟ್ ಈಸ್ ಓಪನ್ ಟೈಪ್ ಗ್ರೋತ್? ಓಪನ್ ಟೈಪ್ ಮೀನ್ಸ್ ದ ನ್ಯೂ ಸೆಲ್ಸ್ ಆರ್ ಗೆಟ್ ಆಡೆಡ್ ಬೈ ದ ಸೆಲ್ ಡಿವಿಷನ್. ಎವ್ರಿ ಸೆಲ್ ಡಿವಿಷನ್ ಆಗ್ತಾ ಹೋದಾಗ ನ್ಯೂ ಸೆಲ್ಸ್ ಏನು ಡೆಪಾಸಿಟ್ ಆಗುತ್ತೆ, ದ ನ್ಯೂ ಸೆಲ್ಸ್ ಆರ್ ಆಡೆಡ್. ದ ನ್ಯೂ ಸೆಲ್ಸ್ ಆರ್ ಗೆಟ್ ಆಡೆಡ್ ಅಂದಾಗ ಏನಾಗ್ತದೆ? ಪ್ಲಾಂಟ್ ಬಾಡಿ ಒಳಗಡೆ ನ್ಯೂ ಸೆಲ್ಸ್ ಆಡ್ ಆಗ್ತಾ ಇದೆ. ಟಿಲ್ ವಾಟ್? ದ ನ್ಯೂ ಸೆಲ್ಸ್ ಆರ್ ಆಡೆಡ್ ಕಂಟಿನ್ಯೂಸ್ಲಿ ಆಡ್ ಆಗ್ತಾ ಇದೆ. ಎಲ್ಲಿ ತನಕ ಅಂದರೆ ಟಿಲ್ ದೇರ್ ಡೆತ್, ಅಂದರೆ ಥ್ರೂಔಟ್ ದೇರ್ ಲೈಫ್ ಟೈಮ್ ಅಂತ ಹೇಳ್ಬೋದು ನಾವು. ಓಕೆ, ಥ್ರೂಔಟ್ ಇಟ್ಸ್ ಲೈಫ್. ಸೆನೆಸೆನ್ಸ್ ಬಂದು ಸಟ್ಲ್ ಆಗೋ ತನಕನೂ ಕೂಡ ಅದೇನಾಗ್ತಾ ಹೋಗ್ತವೆ, ಕಂಪ್ಲೀಟ್ಲಿ ಗ್ರೋ ಆಗ್ತಾನೇ ಹೋಗ್ತವೆ. ರೈಟ್? ಹಾಗಾದರೆ ಸೆನೆಸೆನ್ಸ್ ಬಂದ ಮೇಲೆ ಏನಾಗುತ್ತೆ? ಯಾವುದೇ ರೀತಿ ಗ್ರೋತ್ ಆಗಲ್ಲ, ಅಲ್ಲಿಂದ ಡೆತ್ ಆಗುತ್ತೆ, ಡಿಮೊಬಿಲೈಸೇಷನ್ ಆಗ್ತಾ ಬರುತ್ತೆ. ನಿನ್ನೆ ಮಾತಾಡಿದ್ವಿ ನಾವು. ಹಾಗಾದರೆ ನ್ಯೂ ಸೆಲ್ಸ್ ವಿಚ್ ಆರ್ ಕಂಟಿನ್ಯೂಸ್ಲಿ ಆಡೆಡ್ ಟು ದ ಪ್ಲಾಂಟ್ ಬಾಡಿ, ದಟ್ ಗ್ರೋತ್ ಈಸ್ ಕಾಲ್ಡ್ ಓಪನ್ ಟೈಪ್ ಆಫ್ ಗ್ರೋತ್. ಹಾಗಾದರೆ ವಾಟ್ ಟೈಪ್ ಆಫ್ ಗ್ರೋತ್ ವಿ ಆರ್ ಎಕ್ಸಿಬಿಟಿಂಗ್? ದಟ್ ಈಸ್ ಕ್ಲೋಸ್ಡ್ ಟೈಪ್. ಯಾಕೆಂದರೆ ಒನ್ಸ್ ವಿ ಅಟೈನ್ಡ್ ಅ ಮೆಚುರಿಟಿ, ದ ಗ್ರೋತ್ ವಿಲ್ ಬಿ ಸ್ಟಾಪ್ಡ್ ಎಕ್ಸೆಪ್ಟ್ ಸಮ್ ಆರ್ಗನ್ಸ್. ಕೆಲವೊಂದು ಆರ್ಗನ್ಸ್ನ ಬಿಟ್ಟರೆ ಬೇರೆ ಸೆಲ್ಸ್ಗಳು, ಬೇರೆ ಆರ್ಗನ್ಸ್ಗಳಲ್ಲಿ ಸೆಲ್ಸ್ಗಳು ಡಿವೈಡ್ ಆಗಲ್ಲ ಆ್ಯಂಡ್ ಗ್ರೋತನ್ನು ತೋರಿಸಲ್ಲ. ಹಾಗಾದರೆ ವಾಟ್ ಈಸ್ ದಟ್ ಒನ್? ದಟ್ ಈಸ್ ಅ ಕ್ಲೋಸ್ಡ್ ಟೈಪ್ ಆಫ್ ಗ್ರೋತ್. ಓನ್ಲಿ ವೆನ್ ದ ಸೆಲ್ ಈಸ್ ಗೆಟ್ ಡ್ಯಾಮೇಜ್ಡ್ ಆರ್ ಇಂಜೂರ್ಡ್ ಆರ್ ಸಮ್ ಅದರ್ ಥಿಂಗ್ಸ್, ಆ ನಂತರ ಅಲ್ಲಿ ಏನಾಗ್ತವೆ, ರೀಪ್ಲೇಸ್ ಮಾಡಲಿಕ್ಕೆ ಆಗ್ತದೆ ಹೊರತು ಕಂಟಿನ್ಯೂಸ್ಲಿ ಗ್ರೋತ್ ಆಗಲಿಕ್ಕೆ ಸೆಲ್ ಡೆಪಾಸಿಟ್ ಆಗ್ತಾ ಬರಲ್ಲ ನಮ್ಮ ಬಾಡಿಲಿ. Clear? That is what here the open type of growth is a main character feature of a plant growth, which shows that it is indeterminate. ಯಾಕಂದರೆ ಕಂಟಿನ್ಯೂಸ್ ಗ್ರೋ ಆಗ್ತಾನೇ ಇದೆ ಅಂದಮೇಲೆ, ಕಂಟಿನ್ಯೂಸ್ಲಿ ನ್ಯೂ ಸೆಲ್ ಡೆಪಾಸಿಟ್ ಆಗ್ತಾನೆ ಇದೆ ಅಂದರೆ ವಿ ಕಾಂಟ್ ಎಕ್ಸ್ಪೆಕ್ಟ್ ವಿಚ್ ಹೈಟ್ ಇಟ್ ವಿಲ್ ರೀಚ್ ಆರ್ ವಿಚ್ ಗರ್ತ್ ಇಟ್ ವಿಲ್ ಇನ್ಕ್ರೀಸ್. ದಟ್ ಡಿಪೆಂಡ್ಸ್ ಆನ್ ದ ಅವೈಲಬಿಲಿಟಿ ಆಫ್ ದ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ಟು ದ ಪ್ಲಾಂಟ್ ಬಾಡಿ, ಅಥವಾ ಡಿಪೆಂಡ್ಸ್ ಆನ್ ದ ಮೆಟಬಾಲಿಕ್ ರೇಟ್ ಆಫ್ ದ ಪ್ಲಾಂಟ್ ಬಾಡಿ. BMRನ ನೋಡ್ತೀವಿ, ಬಾಡಿ ಮೆಟಬಾಲಿಕ್ ರೇಟ್ ಏನಿದೆ
ಅವೈಲಬಿಲಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಏನಿದೆ ಅದರ ಬೇಸ್ ಮೇಲೆ ಅದರ ಎನ್ಹಾನ್ಸ್ ಆಗ್ಬೋದು. ಹಾಗಾಗಿ ದಟ್ ಇಸ್ ವಾಟ್ ಇಂಡಿಟರ್ಮಿನೇಬಲ್ ಟೈಪ್ ಆ್ಯಂಡ್ ಇಟ್ ಇಸ್ ಅ ಓಪನ್ ಟೈಪ್. ಎರಡು ಹೇಳೋದು. ಆ್ಯಂಡ್ ದ ಪ್ಲಾಂಟ್ ಗ್ರೋತ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲೋಕಲೈಸ್ಡ್ ಟೈಪ್. ವಾಟ್ ಈಸ್ ಲೋಕಲೈಸ್ಡ್ ಟೈಪ್? ಈ ಚಾಪ್ಟರ್ ನೀವು ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ NCERT ಓದಿದ್ರೆ ಸಾಕು. ನಾನು ಏನು ಯಾವುದೂ ಹೇಳ್ತೀನಿ, ಎಲ್ಲ NCERTಲಿ ಏನೈತೆ ಅದನ್ನಷ್ಟೇ ಹಿಂಗೆ ತೆಗೆದು ಈ ಕಡೆ ಹೇಳ್ತಿದ್ದೀನಿ ಅಷ್ಟೇ. ವಾಟ್ ಈಸ್ ಲೋಕಲೈಸ್ಡ್ ಹಾಗಾದರೆ? ಲೋಕಲೈಸ್ಡ್ ಅನ್ನೋ ಅರ್ಥ ಏನು? ಲೋಕಲೈಸ್ಡ್ ಅಂದರೆ ದೇ ಆರ್ ಹ್ಯಾವಿಂಗ್ ದ ಪರ್ಮನೆಂಟ್ ಲೊಕೇಶನ್ಸ್. ಆ ಜಾಗದಲ್ಲಿ ಮಾತ್ರ ಸೆಲ್ ಡಿವೈಡ್ ಆಗ್ತದೆ, ಆ ಜಾಗದಿಂದ ಮಾತ್ರ ಸೆಲ್ ಗ್ರೋತ್ ಆಗಲಿಕ್ಕೆ ಎನ್ಹಾನ್ಸ್ ಮಾಡ್ತಾ ಇದೆ. ಹಾಗಾದ್ರೆ ವೇರ್ ವಿ ಕ್ಯಾನ್ ಸಿ ದ ಲೋಕಲೈಸ್ಡ್ ಅಂದರೆ ಎಕ್ಸಾಕ್ಟ್ಲಿ ಅಟ್ ದೇರ್ ಮೆರಿಸ್ಟಮ್ಯಾಟಿಕ್ ರೀಜನ್ಸ್. either it may be the root apical meristem or the shoot apical meristem, or maybe the mature regions alliರ್ತಕ್ಕಂಥ intercalary meristem, or even we can see the girth increase ಮಾಡ್ತಕ್ಕಂಥ lateral meristem. ಅಂದರೆ ಓವರಾಲ್ ವೇರ್ ಆಕ್ಟಿವ್ಲಿ ಡಿವೈಡಿಂಗ್ ರೀಜನ್ಸ್ ಅಂತ ಕರಿತೀವಿ, ದಟ್ ಈಸ್ ಮೆರಿಸ್ಟಮ್ಯಾಟಿಕ್ ರೀಜನ್. ದೀಸ್ ಆರ್ ಆಕ್ಟಿವ್ಲಿ ಗ್ರೋಯಿಂಗ್ ಸ್ಪಾಟ್ಸ್ ಆಫ್ ದ ಪ್ಲಾಂಟ್ ಬಾಡಿ. ಹಾಗಾದ್ರೆ ಆ ಸ್ಪಾಟಲ್ಲಿ ಅಂದರೆ ಪರ್ಟಿಕ್ಯುಲರ್ ಸ್ಪಾಟ್ ಇದೆ ಅಲ್ಲ, ಪರ್ಟಿಕ್ಯುಲರ್ ಪ್ಲೇಸ್ ಇದೆ ಅಲ್ಲ, ಆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಮಾತ್ರ ಗ್ರೋತ್ ಆಗಿದ್ರಿಂದ ವಿ ಆರ್ ಕಾಲಿಂಗ್ ಇಟ್ ಆಸ್ ಅ ಲೋಕಲೈಸ್ಡ್ ಒನ್. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇಲ್ಲಿ ಅಪಿಕಲ್ ಮೆರಿಸ್ಟಮ್ ಇದೆ, ದಟ್ ಈಸ್ ಶೂಟ್ ಅಪಿಕಲ್ ಮೆರಿಸ್ಟಮ್. ಹಾಗಾದ್ರೆ ಇಲ್ಲಿ ರೂಟ್ ಅಪಿಕಲ್ ಮೆರಿಸ್ಟಮ್ ಇದೆ. ಇಲ್ಲಿ ಡಿವೈಡ್ ಆದಂಥ ಸೆಲ್ಸ್ಗಳು ಹೀಗೆ ಡೆಪಾಸಿಟ್ ಆಗ್ತವೆ ಹೊರತು ಇಲ್ಲೆಲ್ಲ ಒಂದು ಕಡೆ ಮಧ್ಯದಲ್ಲಿ ಡಿವೈಡ್ ಆಗಲ್ಲ ಅಪಿಕಲ್ ಮೆರಿಸ್ಟಮ್ಗಳು ಬಂದು. ಹಾಗಾದರೆ ಎಕ್ಸಾಕ್ಟ್ಲಿ ಆ ಮೆರಿಸ್ಟಮ್ ಎಲ್ಲಿದೆ ಆ ಲೊಕೇಶನ್ಸಲ್ಲಿ ನಾವೇನು ನೋಡ್ಬೋದು, ಗ್ರೋತನ್ನು ನೋಡ್ಬೋದು, ಬಿಕಾಸ್ ಆಫ್ ದ ಸೆಲ್ ಡೆಪಾಸಿಷನ್. ಅದನ್ನು ನಾವು ಹೇಳಿದ್ವಿ. ಹಾಗಾಗಿ ದಟ್ ಇಸ್ ವಾಟ್ ದೇ ಆರ್ ಶೋಯಿಂಗ್ ದ ಪರ್ಟಿಕ್ಯುಲರ್ ಲೊಕೇಶನ್ ವೇರ್ ಆ್ಯಕ್ಚುಲಿ ದ ಡಿವಿಷನ್ ಇಸ್ ಟೇಕಿಂಗ್ ಪ್ಲೇಸ್ ದಟ್ ಲೀಡ್ಸ್ ಟು ದ ಗ್ರೋತ್. ಹಾಗೆ ಲೋಕಲೈಸ್ಡ್ ಗ್ರೋತ್ ಅಂತ ನಾವು ಪ್ಲಾಂಟನ್ನು ಕರಿತೀವಿ. ಸೊ ಪ್ಲಾಂಟ್ ಗ್ರೋತನ್ನು ಇಂಡಿಟರ್ಮಿನೆಂಟ್ ಅಂತ ಕರಿತೀವಿ, ಪ್ಲಾಂಟ್ ಗ್ರೋತನ್ನು ಓಪನ್ ಟೈಪ್ ಅಂತ ಕರಿತೀವಿ, ಇಟ್ ಈಸ್ ಆಲ್ಸೋ ಲೋಕಲೈಸ್ಡ್ ಒನ್ ಅಂತ ಕರಿತೀವಿ. ಸೊ ಇದಿಷ್ಟು ಆದಮೇಲೆ ಪ್ಲಾಂಟ್ ಗ್ರೋತನ್ನು ಮೆಜರ್ ಕೂಡ ಮಾಡ್ಬೋದು ಅಂತ ಹೇಳ್ತೀವಿ. ಕೆನ್ ಯು ಮೆಜರ್ ದ ಪ್ಲಾಂಟ್ ಗ್ರೋತ್? ಪ್ಲಾಂಟ್ ಗ್ರೋತನ್ನು ಮೆಜರ್ ಮಾಡ್ಬೋದಾ? ಎಕ್ಸೆಪ್ಟ್ ಕ್ಯಾನ್ಸರಸ್ ಸೆಲ್. ಓಕೆ, ಹಾಗಾದರೆ ಸೆಲ್ಲನ್ನು ಮೆಜರ್ ಮಾಡ್ಬೋದಾ? ಪ್ಲಾಂಟ್ ಗ್ರೋತಲ್ಲಿ ಇನ್ವಾಲ್ವ್ ಆಗೋಂಥ ಸೆಲ್ ಗ್ರೋತನ್ನು ಮೆಜರ್ ಮಾಡ್ಬೋದಾ? ಓಕೆ, ಪ್ಲಾಂಟ್ ಗ್ರೋತ್ ಈಸ್ ಅನದರ್ ನೆಕ್ಸ್ಟ್ ಫ್ಯೂಚರ್ ಈಸ್ ಮೆಜರೇಬಲ್. ನೆಕ್ಸ್ಟ್ ಟಾಪಿಕ್ಕೇ ಈಗ ಮೆಜರೇಬಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಮೇಲೆ ಮಾತಾಡ್ತೀವಿ ನಾವೀಗ. ಸೊ ಇದಿಷ್ಟು ಕೂಡ ಕ್ಯಾರೆಕ್ಟರ್ಸ್ ಆಯಿತು, ಆದರೆ ಈಗ ಗ್ರೋತ್ ಈಸ್ ಮೆಜರೇಬಲ್ ಅನ್ನೋದೇ ಒಂದು ಕ್ಯಾರೆಕ್ಟರ್ ಆಗಿ ತಗೊಂಡು ಯಾವ ರೀತಿಯಲ್ಲಿ ಪ್ಯಾರಾಮೀಟರ್ಸಲ್ಲಿ ನಾವು ಗ್ರೋತನ್ನು ನೋಡ್ತೀವಿ ಅನ್ನೋದನ್ನ ನೋಡೋಣ. ಹಾಗಾದರೆ ಗ್ರೋತ್ ಈಸ್ ದ ಪ್ಲಾಂಟ್ ಗ್ರೋತ್ ಈಸ್ measurable. How? Plant growth ಅನ್ನು ಹೇಗೆ ಮೆಜರ್ ಮಾಡ್ಬೋದು? ಸಿ, ಆಸ್ ವಿ ಸೆಡ್, ಇನ್ಕ್ರೀಸ್ ಇನ್ ದ ಸೆಲ್ ವಾಲ್ಯೂಮ್. ಹಾಗಾದರೆ ಇದು ಸೆಲ್ ಇದೆ, ರೈಟ್? ನೆಕ್ಸ್ಟ್ ಸೆಲ್ ವಾಲ್, ಸೆಲ್ ಮೆಂಬ್ರೇನ್ ಎರಡು ಇದೆ. ಈಗ ಇದರ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದರೆ ಈ ರೀತಿ ಇನ್ಕ್ರೀಸ್ ಆಗ್ತಕ್ಕಂಥ ಗ್ರೋತನ್ನು ಅಂದರೆ ನೋಡಿ, ಈಗ ಇಲ್ಲಿ ಇಷ್ಟಿದ್ದು ಈಗ ನೆಕ್ಸ್ಟ್ ಇದು ವ್ಯಾಕ್ಯೂಲ್. ವಾಟ್ ಇಸ್ ದಿಸ್ ಚೇಂಜಸ್ ನಾವು? ಇಲ್ಲಿಗೂ ಏನಾದ್ರು ವ್ಯತ್ಯಾಸ ಇದೆಯಾ? ವಾಟ್ ಈಸ್ ದಟ್? ದಟ್ ಈಸ್ ಇನ್ಕ್ರೀಸ್ಡ್ ಇನ್ ದ ಸೆಲ್ ಸೈಜ್. ಆದರೆ ಇನ್ಕ್ರೀಸ್ ಇನ್ ದ ಸೆಲ್ ಸೈಜ್ ಆಗಿದೆ ಅಂದರೆ ಹೌ ವಿ ಕ್ಯಾನ್ ಮೆಜರ್? ದಟ್ ಈಸ್ ಇಟ್ ಈಸ್ ಇನ್ಕ್ರೀಸ್ಡ್ ಇಟ್ಸ್ ಪ್ರೋಟೋಪ್ಲಾಸ್ಮಿಕ್ ಕಂಟೆಂಟ್. ಹಾಗಾದರೆ ಪ್ರೋಟೋಪ್ಲಾಸ್ಮಿಕ್ ಕಂಟೆಂಟನ್ನು ಇನ್ಕ್ರೀಸ್ ಮಾಡಿದೆ ಅಂದರೆ ದಟ್ ಗ್ರೋತ್ ಈಸ್ ಕಾಲ್ಡ್ ಪ್ಲಾಸ್ಮೆಟಿಕ್ ಗ್ರೋತ್. ಯಾವ ಗ್ರೋತ್ ಅಂತ ಕರಿತೀವಿ? ದಟ್ ಈಸ್ ಪ್ಲಾಸ್ಮೆಟಿಕ್ ಗ್ರೋತ್. ದ ಪ್ಲಾಸ್ಮೆಟಿಕ್ ಗ್ರೋತ್ ಈಸ್ ಮೀನ್ಸ್ increase in the protoplasmic content in the cell, that is leading to the plasmatic growth. But can we measure this type of growth in the plant? It is difficult. ಯಾಕೆಂದರೆ ಯೂನಿಸೆಲ್ಯುಲರ್ ಪ್ಲಾಂಟ್ ಆದರೆ ಮೈಕ್ರೋಸ್ಕೋಪಿಕ್ ಅಬ್ಸರ್ವೇಷನಲ್ಲಿ ನೋಡ್ಬೋದು. ಯೂನಿಸೆಲ್ಯುಲರ್ ಪ್ಲಾಂಟ್ಸ್ ಇದಾವ? ಯೂನಿಸೆಲ್ಯುಲರ್ ಪ್ಲಾಂಟ್ ಇದಾವ? ಇಲ್ಲ, ನಾವು ಅದನ್ನೆಲ್ಲ ಎಲ್ಲಿ ಕ್ಯಾಟಗರೈಸ್ ಮಾಡಿದ್ದೀವಿ? ಓಕೆ, ಸೊ ಹಾಗಾದರೆ ಪ್ರೋಟಿಸ್ಟಾ ಒಳಗಡೆ ಮಾತಾಡ್ತಿದ್ವಿ ಯೂನಿಸೆಲ್ಲರ್ ಯೂಕ್ಯಾರಿಯೋಟ್ಸ್ ಮಾತ್ರ. ಯೂನಿಸೆಲ್ಲರ್ ಯೂಕ್ಯಾರಿಯೋಟ್ಸ್ ಎಲ್ಲದು ಕೂಡ ಎಲ್ಲಿದ್ದಾವೆ? ಅಲ್ಲಿದ್ದಾವೆ. ಹಾಗಾದ್ರೆ ಯಾವ ಪ್ಲಾಂಟ್ಸ್ ಅಲ್ಲ.
ರೈಟ್. ಹಾಗಾದ್ರೆ ಎಲ್ಲ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ಗಳನ್ನ ಹೌ ವಿ ಕ್ಯಾನ್ ಅಬ್ಸರ್ವ್, ವೆರಿ ಲಿಮಿಟೆಡ್ ನಂಬರ್ ಆಫ್ ಸೆಲ್ಸ್ ಇದ್ದಾವೆ ಅಂದರೆ ಅಬ್ಸರ್ವ್ ಮಾಡ್ಬೋದಪ್ಪ, ಆಯಿತು ರೈಟ್. ಸ್ಮಾಲೆಸ್ಟ್ ಇದ್ದಾವೆ ಅಂದರೆ ಅದನ್ನು ಮೈಕ್ರೋಸ್ಕೋಪಿಕಲ್ಲಿ ನೋಡ್ತೀವಿ. ಹಾಗಾದ್ರೆ ಸೆಲ್ ಗ್ರೋತನ್ನು ಮೆಜರ್ ಮಾಡೋದು ಇಟ್ ಈಸ್ ಓನ್ಲಿ ಬೇಸ್ಡ್ ಆನ್ ಪ್ಲಾಸ್ಮೆಟಿಕ್ ಗ್ರೋತ್ ಆಗಿರೋದ್ರಿಂದ ಇಟ್ ಈಸ್ ಡಿಫಿಕಲ್ಟ್ ಟು ಮೆಜರ್ ದ ಪ್ಲಾಂಟ್ ಗ್ರೋತ್ ವಿತ್ ರೆಸ್ಪೆಕ್ಟಿವ್ ಆಫ್ ಪ್ಲಾಸ್ಮೆಟಿಕ್ ಒನ್. ಹಾಗಾದ್ರೆ ಪ್ಲಾಸ್ಮೆಟಿಕ್ ಗ್ರೋತನ್ನು ಮೆಜರ್ ಮಾಡೋ ಥರ ನಾವು ಓಲ್ ಪ್ಲಾಂಟ್ ಗ್ರೋತನ್ನು ಮೆಜರ್ ಮಾಡಲಿಕ್ಕಾಗಲ್ಲ. ದಟ್ಸ್ ವೈ ವಿ ಆರ್ ಹ್ಯಾವಿಂಗ್ ಸಮ್ ಅದರ್ ಪ್ಯಾರಾಮೀಟರ್ಸ್. ಸೊ ಅದರ್ ಪ್ಯಾರಾಮೀಟರ್ಸ್ ಅಂದರೆ ಯಾವುದು? ದಟ್ ಈಸ್ ಸೈಜ್. ಸೈಜ್ ಹೇಗೆ ಗೊತ್ತಾಗ್ತದೆ? ದಟ್ ಈಸ್ ಬೇಸ್ಡ್ ಆನ್ ಇಟ್ಸ್ ಲೆಂತ್. ಲೆಂತ್ ಇನ್ಕ್ರೀಸ್ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ? ಫಾರ್ ಎಕ್ಸಾಂಪಲ್ ರ್ಯಾಡಿಕಲ್ ರೂಟ್ ಇನಿಷಿಯೇಟ್ ಆಗಬೇಕಾದ್ರೆ ಅಥವಾ ಸೀಡ್ ಜರ್ಮಿನೇಟ್ ಆದಮೇಲೆ ಅದರಿಂದ ಬರ್ತಕ್ಕಂಥ ಔಟರ್ ಸ್ಟ್ರಕ್ಚರ್ನ ನಾವು ರ್ಯಾಡಿಕಲ್ ಅಂತ ಕರಿತಿದ್ವಿ. ಇದು ಪ್ಲುಮ್ಯೂಲ್ಸ್ ಮತ್ತು ರ್ಯಾಡಿಕಲನ್ನು ಕೊಡಬೇಕಾದ್ರೆ ಅದರ ಲೆಂತ್ ಇನ್ಹ್ಯಾನ್ಸ್ ಆಗ್ತದಾ? ಸೊ ಇನಿಷಿಯಲಿ ಹಾಗಾದ್ರೆ ಈ ಇನ್ಕ್ರೀಸ್ ಇನ್ ಸೈಜ್ ಏನಾಯ್ತಲ್ಲ, ಇಲ್ಲಿಗೂ ಕಂಪೇರ್ ಮಾಡಿದ್ರೆ ದಟ್ ಈಸ್ ವಾಟ್? ದಟ್ ಈಸ್ ವಿ ಕ್ಯಾನ್ ಮೆಜರ್ ಇನ್ ದ ಲೆಂತ್. ಹಾಗಾದರೆ ಏದರ್ ಇಟ್ ಕ್ಯಾನ್ ಬಿ ಸೀನ್ ಇನ್ ದ ಪೋಲನ್ ಟ್ಯೂಬ್ ಗ್ರೋತ್. ಪೋಲನ್ ಟ್ಯೂಬ್ ಏನು ಗ್ರೋತ್ ಆಗ್ತಾ ಇದೆ, ಹಾಗಾದ್ರೆ ಲೆಂತ್ ಬೇಸಿಸ್ ಮೇಲೆ ನಾವು ಪೋಲನ್ ಟ್ಯೂಬ್ನ ಗ್ರೋತನ್ನು ಹೇಳ್ಬೋದು. ಅಥವಾ ಸ್ಟೆಮ್, ಓಕೆ, ಅನಾನ್ಸ್ ಏನಾಗ್ತದೆ, ಸ್ಟೆಮ್ ಗ್ರೋತನ್ನು ಹೇಳ್ಬೋದು. ಅಥವಾ ರೂಟ್ ಸಿಸ್ಟಮಿನ ಗ್ರೋತನ್ನು ಹೇಳ್ಬೋದು. ಓಕೆ, ದೆನ್ ಮತ್ತು ಈಗ ಹೇಳಿದಂತೆ ರ್ಯಾಡಿಕಲ್ ಗ್ರೋತನ್ನು ಹೇಳ್ಬೋದು. ಸೊ ಲೆಂತ್ ಮೂಲಕ ನಾವು ಇದನ್ನು ಮೆಜರ್ ಮಾಡ್ಬೋದು ಗ್ರೋತ್ ಆಗಿದೆಯಾ ಅಂತ. ಓಕೆ, ಬೆಸ್ಟ್ ವಿ ಕ್ಯಾನ್ ಸ್ಟಡಿ ದ ವಿತ್ ಲೆಂತ್. ಲೆಂತ್ ಆಯಿತು. ವಿಡ್ತ್ ಮೂಲಕ ಯಾವ ರೀತಿ ಹೇಳ್ಬೋದು? ಹೌ ವಿ ಕ್ಯಾನ್ ಟೇಕ್ ದ ವಿಡ್ತ್ ಆ್ಯಸ್ ಅ ಪ್ಯಾರಾಮೀಟರ್ ಟು ಮೆಜರ್ ದ ಪ್ಲಾಂಟ್ ಗ್ರೋತ್? ಯಾವುದರಲ್ಲಿ ವಿಡ್ತ್ ಮೂಲಕ ನಾವು ಪ್ಲಾಂಟ್ ಗ್ರೋತ್ ಆಗಿದೆ ಅಂತ ಗೊತ್ತಾಗುತ್ತೆ? ಸೆಕೆಂಡರಿ ಗ್ರೋತ್ ಟೈಮಲ್ಲಿ ಅಲಾಂಗ್ ದ ಸೈಡ್ ಅಂದರೆ ಗರ್ತ್ ಇನ್ಕ್ರೀಸ್ ಆಗ್ತದೆ. ಸೊ ಆ ಗರ್ತ್ ಗ್ರೋತನ್ನು ಮೆಜರ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ವಿಡ್ತ್. ಹರ್ಷ, ಗರ್ತ್ ಇನ್ಕ್ರೀಸ್ ಆಗ್ತಾ ಇದೆ ಅಂದಾಗ ನಿನ್ನ ಲಾಬ್ಸೆಂಟು ಒಂದಲ್ಲಿ ಪ್ರೆಸೆಂಟು, ರೈಟ್? ಸೊ ಹಾಗಾದ್ರೆ ಇಲ್ಲಿ ಗರ್ತ್ ಇನ್ಕ್ರೀಸ್ ಆಗ್ತಾಯಿದೆ. ಆ ಗರ್ತ್ ಇನ್ಕ್ರೀಸನ್ನು ನಾವು ವಿಡ್ತಲ್ಲಿ ನೋಡ್ತೀವಿ. ಈಗ ಲೆಂತು ವಿಡ್ತು ಆಯಿತು. ಸರ್ಫೇಸ್ ಏರಿಯಾ ಬೇಸಿಸ್ ಮೇಲೆ ಮಾಡ್ಬೋದು. ಯಾವುದಕ್ಕೆ ನಾವು ಸರ್ಫೇಸ್ ಏರಿಯಾ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಹೌ ವಿ ವಿಲ್ ಮೆಜರ್ ದ ಗ್ರೋತ್ ಬೇಸ್ ಆನ್ ದ ಸರ್ಫೇಸ್ ಏರಿಯಾ ಅಂದರೆ ದಟ್ ಈಸ್ ಫಾರ್ ಎಸ್ಪೆಷಲಿ ಡಾರ್ಸಿಮೆಂಟಲ್ ಲೀಫಲ್ಲಿ ಕ್ಲಿಯರಾಗಿ ಮೆಜರ್ ಮಾಡ್ತೀವಿ. ಫಾರ್ ಲೀಫ್ ವಿ ಯೂಸ್ ದ ಸರ್ಫೇಸ್ ಏರಿಯಾ. ಅರ್ಥ ಆಗ್ತಿದೆಯಾ? ದೆನ್ ಅನದರ್ ಪ್ಯಾರಾಮೀಟರ್ ದಟ್ ಈಸ್ ವಾಲ್ಯೂಮ್. ವಾಲ್ಯೂಮನ್ನು ತಗೊಳ್ಳೋದು ಯಾವುದಕ್ಕೆ? ವಾಲ್ಯೂಮನ್ನು ಯಾವುದರಲ್ಲಿ ಮೆಜರ್ ಮಾಡ್ಬೋದು? ಫ್ರೂಟ್ಸ್. ಯೂಶ್ವಲಿ ಫ್ರೂಟ್ಸನ್ನು ನಾವು ವಾಲ್ಯೂಮ್ ಬೇಸ್ ಮೇಲೆ ಮಾತಾಡ್ತೀವಿ. ಓಕೆ, ಅದನ್ನು ಅಲ್ಲದೆ ಬೇರೆ ಪ್ಯಾರಾಮೀಟರ್ಸಲ್ಲೂ ಮಾತಾಡ್ಬೋದು. ದಟ್ ಈಸ್ ವಾಟ್? ವೆಯ್ಟ್. ಆ ವೆಯ್ಟಲ್ಲಿ ಈಗ ಫ್ರೆಶ್ ವೆಯ್ಟ್ ಆ್ಯಂಡ್ ಡ್ರೈ ವೆಯ್ಟ್ ಅಂತ ಮಾತಾಡ್ತೀವಿ. ಸೊ ಫ್ರೆಶ್ ವೆಯ್ಟ್ ವಾಟ್? ಇಟ್ ಈಸ್ ಆ್ಯಕ್ಚುಯಲ್ ಇನ್ಕ್ಲೂಡಿಂಗ್ ವಾಟರ್ ಕಂಟೆಂಟ್. ದ ಗ್ರೋತ್ ವಿತ್ ದ ವಾಟರ್ ಕಂಟೆಂಟ್ ಎರಡು ಸೇರಿ ಮಾತಾಡ್ತಿದ್ದೀವಿ. ಹಾಗಾದ್ರೆ ಎಕ್ಸೆಪ್ಟ್ ದ ವಾಟರ್ ಕಂಟೆಂಟ್ ಅಂದರೆ ನಾವು ಡಿಹೈಡ್ರೇಷನ್ ಮಾಡ್ತೀವಿ ಅಂತ ಅಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಬರ್ನ್ಟ್ ಔಟ್ ಆ್ಯಂಡ್ ದಟ್ ಆ್ಯಶ್ ವಾಟ್ ವಿ ವಿಲ್ ಗೆಟ್, ದಟ್ ವೆಯ್ಟ್ ಈಸ್ ಚೆಕ್ಡ್. ದಟ್ ಈಸ್ ಕಾಲ್ಡ್ ಡ್ರೈ ವೆಯ್ಟ್. ಹಾಗಾದರೆ ಡ್ರೈ ವೆಯ್ಟನ್ನು ನಾವು ಆ್ಯಶನ್ನು ಮೆಜರ್ ಮಾಡಿ ಪ್ಲಾಂಟ್ ಗ್ರೋತ್ ಎಷ್ಟಾಗಿದೆ ಅಂತ ನೋಡ್ತೀವಿ. ಎಷ್ಟು ಅವೈಲಬಿಲಿಟಿ ಆಫ್ ಆಶ್ ಸಿಗ್ತದೆ, ಅದರಲ್ಲಿ ಕಂಟೆಂಟ್ ಏನಿದ್ದು ಅಂತ. ನೆಕ್ಸ್ಟ್ ಫ್ರೆಶ್ ವೆಯ್ಟ್ ಅಂತ ಮಾತಾಡಿದ್ರೆ ಫಾರ್ ಫ್ರೂಟ್ಸ್ ಕಾಮನ್ಲಿ ನಾವು ಮೆಜರ್ ಮಾಡೋದೇ ವೆಯ್ಟಲ್ಲಿ. ಓಕೆ, ಸೊ ಇದ್ರ ಬೇಸ್ ಮೇಲೆ ನಾವು ಪ್ಲಾಂಟ್ ಗ್ರೋತ್ ಆಗಿದೆಯಾ ಅಂತ ಡಿಸೈಡ್ ಮಾಡ್ತೀವಿ. ಸೊ ಪ್ಲಾಂಟ್ ಗ್ರೋತ್ ಕೆನ್ ಬಿ ಮೆಜರ್ಡ್ ಬೇಸ್ ಆನ್ ವೆಯ್ಟ್, ಬೇಸ್ಡ್ ಆನ್ ದ ವಾಲ್ಯೂಮ್, ಸರ್ಫೇಸ್ ಏರಿಯಾ, ವಿಡ್ತ್, ಲೆಂತ್. ಹಾಗಾದ್ರೆ ಇಷ್ಟೆಲ್ಲ ಮೆಜರ್ ಮಾಡೋದಕ್ಕೆ ದೇರ್ ಈಸ್ ಒನ್ ಇನ್ಸ್ಟ್ರೂಮೆಂಟ್ ಈಸ್ ದೇರ್ ಆರ್ ನಾಟ್? ಈ ರೀತಿಯಲ್ಲಿ ಒಂದೊಂದು ಪ್ಯಾರಾಮೀಟ್ರಿಗೆ ಒಂದೊಂಥರ ನಾವು ಮೆಜರ್ ಮಾಡ್ತಿದ್ದೀವಿ. ಆದರೆ ಆ್ಯಕ್ಚುಲಿ ಒಂದು ಪ್ಲಾಂಟ್ ನಾರ್ಮಲಿ ಗ್ರೋತ್ ಆಗ್ತಿದೆ ಅನ್ನೋದು ನಮಗೆ ಇದೆಲ್ಲ ಗೊತ್ತಾಗ್ತಿದೆ. ಹಾಗಾದರೆ ಪ್ಲಾಂಟ್ ಗ್ರೋತನ್ನು ಇನ್ನೊಂದು ಕ್ಯಾರೆಕ್ಟರ್ ನಾವೇನಂತ ಹೇಳ್ಬೋದು ಅಂದರೆ ದಟ್ ಈಸ್ ಕಾನ್ಸ್ಪಿಕ್ಯೂಯಸ್ ಅಂತ ಹೇಳ್ಬೋದು. ಇವನ್ ನಮ್ಮ ಗ್ರೋತ್ ಆದರೂ ಕೂಡ ಕಾನ್ಸ್ಪಿಕ್ಯೂಯಸ್ಸೇ. ಹೌ ವಿವರ್ ವೆನ್ ವಿ ಆರ್ ಇನ್ಫ್ಯಾಂಟ್, ನಾವು ಸಣ್ಣ ಮಕ್ಕಳಿದ್ದಾಗ ಎಳೆ ಕಂದುಗಳಾದಾಗ ಹೆಂಗಿದ್ವಿ, ಹಾಗಾದ್ರೆ ಈಗ ಏನಾಯಿತು? ಹಾಗಾದ್ರೆ ಡೈಲಿ ಚೇಂಜಸ್ ಏನು ಗೊತ್ತಾಗುತ್ತೆ? ಇನ್ನೊಂದು ವಾರ ಬಿಟ್ಟು ನಾನು ಬಂದೆ ಅಂದರೆ ನನ್ನ ಫೇಸಲ್ಲಿ ಏನು ಚೇಂಜ್ ಆಗಿದೆ, ನನ್ನ ಬಾಡಿ ದಪ್ಪ ಆಗಿದ್ದೀನ ತೆಳ್ಳಾಗಿದ್ದೀನ ಹೇಳ್ತೀರಿ. ಅದೇ ಡೈಲಿ ಹೀಗೆ ನೋಡ್ತಾ ಇದ್ರೆ ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ಮಾಸ್ ಅಥವಾ ಸೈಜ್ ಇನ್ಕ್ರೀಸ್ ಆಗಿದೆ ಅಂದರೆ ರೆಗ್ಯುಲರ್ ನೋಟಿಸ್ ಮಾಡಲಿಕ್ಕಾಗಲ್ಲ, ಅಂದರೆ ಭಾಳ ಈಸಿಯಾಗಿ ಗೊತ್ತಾಗಲ್ಲ. ಆದರೆ ಅಟ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ನ ತೊಗೊಂಡು ನಾವು ಮೆಜರ್ ಮಾಡಿದರೆ ಇನಿಷಿಯಲಿ ಎಷ್ಟಿತ್ತು ಆ್ಯಂಡ್ ಲೇಟರ್ ಆಫ್ಟರ್ ಸಮ್ ಟೈಮ್ ಆದಮೇಲೆ ಏನಾಗಿದೆ ಅದನ್ನು ನಾನು ಮೆಜರ್ ಮಾಡ್ಬೋದು.
ಸೊ ವೆಯ್ಟ್ ಚೆಕ್ ಮಾಡ್ಬೋದು. ಇಲ್ಲಿಗೆ ಬಂದಾಗ ಏನಿದ್ರಿ ಬಿಫೋರ್ ಲಾಂಗ್ ಟರ್ಮು ಬಂದಮೇಲೆ ಲಾಂಗ್ ಟರ್ಮ್ ಬಿಟ್ಟ ಮೇಲೆ ಹೋಗ್ಬೇಕಾದ್ರೆ ಏನಾಗ್ತಿದ್ರಿ, ಹಾಸ್ಟೆಲ್ ಫುಡ್ ಎಫೆಕ್ಟ್ ಗೊತ್ತಾಗುತ್ತೆ ಅವಾಗ ಅಲ್ವಾ. ಅಥವಾ ಲಾಕ್ಡೌನ್ ಆದಾಗ ಮನೆಗೆ ಇದ್ದು ಓದ್ತಿರಲ್ಲ ಮಕ್ಕಂಡು ಅವಾಗ ಹೆಂಗೆ ಗ್ರೋತ್ ಆಗ್ತಿದ್ದೀರಿ, ಅಥವಾ ಈಗ ಲಾಕ್ಡೌನ್ ಆಗದೆ ಕಾಲೇಜಿಗೆ ಅಡ್ಡಾಡ್ಕೊಂಡು ಬರ್ತಿರಲ್ಲ ಅವಾಗ ಏನಾಗಿದ್ದೀರಿ ಗ್ರೋತು ಅವಾಗ ಗೊತ್ತಾಗ್ತದೆ. ಸೊ ದಟ್ ಈಸ್ ವಾಟ್ ದ ಥಿಂಗ್ ಈಸ್, ಗ್ರೋತ್ ಈಸ್ ಮೆಜರಬಲ್ ಆ್ಯಂಡ್ ಗ್ರೋತ್ ಈಸ್ ವಿಸಿಬಲ್ ಇನ್ ಆಲ್ ದ ಆರ್ಗನಿಸಮ್ಸ್, ಆದರೆ ಕ್ಲಿಯರ್ಲಿ ವಿಸಿಬಲ್ ಇನ್ ಪ್ಲಾಂಟ್. ನಾರ್ಮಲಾಗಿ ಹೇಳ್ತೀವಿ ಪ್ಲಾಂಟ್ ಗ್ರೋತ್ ಆಗಿದೆಯೋ ಇಲ್ಲ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಎವ್ರಿ ಡೇ ಅದರ ಮೇಲೆ ಇರ್ತಕ್ಕಂಥ ಲೀಫಿನ ಸ್ಟ್ರಕ್ಚರ್ ನೋಡ್ರೆ ನಮ್ಗೆ ಆಟೋಮೆಟಿಕಲಿ ಪ್ಲಾಂಟ್ ಇದು ಆಕ್ಟಿವ್ ಆಗಿದೆ, ಗ್ರೋ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಲೀಫ್ ಶ್ರಿಂಕ್ ಆಗಿದೆ ಅಂದರೆ ನೀವು ಬೇಜಾರಾದಾಗ ಆಗಿರುತ್ತಲ್ಲ ಹಾಗೆ, ಅಥವಾ ಲಾಸ್ಟ್ ಬಿಡ್ನಾಗ ಇರ್ತಿರಲ್ಲ ಹಂಗಾಗಿರುತ್ತೆ ಲೀಫ್. ಸೊ ಈಸಿಲಿ ಹೇಳ್ಬೋದು. ದಟ್ ಇಸ್ ವಾಟ್ ಗ್ರೋತ್ ಈಸ್ ಓಪನ್ ಟೈಪ್, ಇಂಡಿಟರ್ಮಿನೆಂಟ್, ಲೋಕಲೈಸ್ಡ್, ಕಾನ್ಸ್ಪಿಕ್ಯೂಯಸ್, ಮೆಜರಬಲ್. ಇವೆಲ್ಲ ಕ್ಯಾರೆಕ್ಟರ್ಗಳನ್ನೇ ನಾವು ಮಾತಾಡ್ತಿರೋದು. ಕ್ಲಿಯರಾ? ಸೊ ಹಾಗಾದ್ರೆ ಗ್ರೋತನ್ನು ಮೆಜರ್ ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ಆ್ಯಕ್ಚುಲಾಗಿ ಗ್ರೋತನ್ನು ಮೆಜರ್ ಮಾಡ್ತಾ ಇದ್ದೀವಿ ಅಂದಾಗ ಯಾವ್ಯಾವ ಫೇಸಸಲ್ಲಿ ಗ್ರೋತ್ ಏನೇನು ಆಗ್ತದೆ ಅಂತ ನೋಡಬೇಕು. ದಟ್ ಈಸ್ ವಾಟ್ ದ ಫೇಸಸ್ ಆಫ್ ಪ್ಲಾಂಟ್ ಗ್ರೋತ್. ಕ್ಲಿಯರಾ? ಇಷ್ಟು ಅರ್ಥ ಆಗಿದೆನಾ? ಸಾತ್ವಿಕ, ವಾಟ್ ಆರ್ ದ ಫೇಸಸ್ ಆಫ್ ಗ್ರೋತ್? ಇದನ್ನು ನಾವು ಆಲ್ರೆಡಿ ಮಾರ್ಫಾಲಜಿಯಲ್ಲಿ ಟಿಪಿಕಲ್ ರೂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ವಿ. 3 ರೀಜನ್ಸ್ ಹೇಗಿರುತ್ತೆ ಅಂತ. ದಟ್ ಈಸ್ ವಾಟ್ ಆಕ್ಟಿವ್ಲಿ ಡಿವೈಡಿಂಗ್ ಮೆರಿಸ್ಟಮ್ಯಾಟಿಕ್ ರೀಜನ್, ದೆನ್ ಅಲಾಂಗೇಷನ್ ರೀಜನ್, ದೆನ್ ಮೆಚುರೇಷನ್ ರೀಜನ್. ಅಲ್ಲಿ ರೂಟ್ ಇಯರ್ಸ್ನ ನೋಡಿದ್ವಿ. ಹಾಗಾದರೆ ಅಲ್ಲಿ ಹೇಗೆ ರೀಜನ್ಸ್ನ ನೋಡಿದ್ವಿ ಅದೇ ರೀತಿಯಾಗಿ ಪ್ಲಾಂಟಿನ ಗ್ರೋತ್ ಕೂಡ ಅಕಂಪೈನ್ ಆಗುತ್ತೆ. ದ ಪ್ಲಾಂಟ್ ಗ್ರೋತ್ ಈಸ್ ಡಿವೈಡ್ ಆಸ್ 3 phases. ಒನ್ ಈಸ್ ಮೆರಿಸ್ಟಮ್ಯಾಟಿಕ್ ಫೇಸ್, ಅದರ್ ಒನ್ ಈಸ್ elongation phase and maturation phase. So the first one, that is meristematic phase. Okay, see here meristematic phase anta bandaga the plant will undergo what type of growth andre, that is the cell based on growth ಏನಾಗ್ತದೆ, that is what having the capacity of dividing. So dividing capacity ಇರತಕ್ಕಂಥ ಸೆಲ್ಸ್ಗಳನ್ನ ನಾವಿಲ್ಲಿ ನೋಡ್ತೀವಿ. ಸೊ the meristematic cells are actively dividing cells. ಆಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್ ಇದೆ ಅಂದರೆ ಈ ರೀಜನಲ್ಲಿ ಈ ಫೇಸಲ್ಲಿ ಸೆಲ್ಸ್ ಹೇಗಿರುತ್ತೆ ಅಂದರೆ ದೇ ಆರ್ ಥಿನ್ ಸೆಲ್ ವಾಲ್ಡ್ ಒನ್. ಸೊ ಇಲ್ಲಿರ್ತಕ್ಕಂಥ ಸೆಲ್ ಏನಾಗಿರುತ್ತೆ, ಅದರ ವಾಲ್ ಲೇಯರು ಥಿನ್ ಆಗಿರುತ್ತೆ. ದ ಸೆಲ್ ವಾಲ್ ಈಸ್ thin. This cell wall is what? That is primary cell wall. Meristematic region ಅಲ್ಲಿ ಬರ್ತಕ್ಕಂಥ ಸೆಲ್ ಏನಾಗಿರುತ್ತೆ, that is thin cell wall and that cell wall is primary ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ there is no extra deposition of secondary metabolites. ಲಿಗ್ನಿನ್ ಆಗಿರಲಿ, ಸುಬರಿನ್ ಆಗಿರಲಿ, ಅಥವಾ ಯಾವುದೇ ಕ್ರಿಸ್ಟಲ್ಸ್ ಆಗಿರಲಿ, ಆಲ್ಕಲೈಡ್ಸ್ ಆಗಿರಲಿ, ಯಾವುದು ಇಲ್ಲಿ ಡೆಪಾಸಿಟ್ ಆಗಲ್ಲ. ಓನ್ಲಿ ಸೆಲ್ಲೋಸಿಕ್ ಸೆಲ್ ವಾಲ್ ಇದೆಯಾ, ಸೆಲ್ಯುಲೋಸಿಕ್, ಎಮಿಸೆಲ್ಲೋಸ್ ಅಂದರೆ ಪ್ರೈಮರಿ ವಾಲ್ ಕಾಂಪೊನೆಂಟ್ಸ್ ಅಂತ ಏನು ಹೇಳ್ತೀವಿ ಅದು ಮಾತ್ರ ಇರುತ್ತೆ. ಹಾಗಾಗಿ ದ ಪ್ರೈಮರಿ ಸೆಲ್ ವಾಲ್ ಈಸ್ ಪ್ರೆಸೆಂಟ್ ಇನ್ ದ ಮೆರಿಸ್ಟಮ್ಯಾಟಿಕ್ ಫೇಸ್ ಆಫ್ ದ ಪ್ಲಾಂಟ್ ಗ್ರೋತ್, ದಟ್ ಈಸ್ ಹ್ಯಾವಿಂಗ್ ಅ ಥಿನ್ ಸೆಲ್ ವಾಲ್ ವಿತ್ ದ ಪ್ಲಾಸ್ಮಾ ಮೆಂಬ್ರೇನ್, ದಟ್ ಈಸ್ ವಾಟ್ ಸೆಲ್ membrane. So here the cell membrane is enclosing the dense cytoplasmic volume. ಅಗರ್ ಇಲ್ಲಿರ್ತಕ್ಕಂಥ ವಾಲ್ಯೂಮ್ ಏನಾಗಿರುತ್ತೆ ಸೈಟೋಪ್ಲಾಸ್ಮಾ ಕಂಟೆಂಟು ಬೇರೆಲ್ಲ ಸೆಲ್ಸಿಗೆ ಕಂಪೇರ್ ಮಾಡಿದ್ರೆ ಹಿಯರ್ ವಿ ಕ್ಯಾನ್ ಫೈಂಡ್ ದ ಡೆನ್ಸ್ ಸೈಟೋಪ್ಲಾಸ್ಮಾ. ಹಾಗಾದರೆ ಸೈಜ್ ಆಫ್ ಸೆಲ್ ಏನಾಗಿರುತ್ತೆ ಅಂದರೆ ಬೇರೆ ಸೆಲ್ಗಳಿಗೆ ಆಕ್ಟಿವ್ಲಿ ಡಿವೈಡ್ ಆಗದೆ ಇರತಕ್ಕಂಥ ಸೆಲ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ಮಾಲೇ ಇರುತ್ತೆ. ದೀಸ್ ಸೆಲ್ಸ್ ಆರ್ ಹ್ಯಾವಿಂಗ್ ದ ಸ್ಮಾಲರ್ ಸೈಜ್ಡ್ ಒನ್. ಸೊ ಸೈಜ್ ಸ್ಮಾಲ್ ಇದೆ, ತಿನ್ನು ವಾಲ್ ಇದೆ, ಸೈಟೋಪ್ಲಾಸ್ಮಿಕ್ ವಾಲ್ಯೂಮ್ ಜಾಸ್ತಿ ಇದೆ. ಹಾಗಾದರೆ ಸೈಟೋಪ್ಲಾಸ್ಮಿಕ್ ವಾಲ್ಯೂಮ್ ಜಾಸ್ತಿ ಇದೆ, ನ್ಯೂಕ್ಲಿಯರ್ ಕಂಟೆಂಟ್ ಕೂಡ ಜಾಸ್ತಿ ಇದೆ. ಹಾಗಾದರೆ ಸೈಟೋಪ್ಲಾಸ್ಮಿಕ್ ಆ್ಯಂಡ್ ನ್ಯೂಕ್ಲಿಯರ್ ರೇಷಿಯೋ ಇಲ್ಲಿ ಜಾಸ್ತಿ ಇದೆ. ಹಾಗಾದ್ರೆ ಇದೇನಾಗಬೇಕು, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿ ಆ ರೇಷಿಯೋನ ಇಂಬ್ಯಾಲೆನ್ಸ್ ಆಗಿರೋದನ್ನ ಬ್ಯಾಲೆನ್ಸ್ ಮಾಡಬೇಕು. ಹಾಗಾದರೆ ದೇರ್ ಇಸ್ ಅ ಇಂಬ್ಯಾಲೆನ್ಸ್ ಇನ್ ದ ಸೈಟೋಪ್ಲಾಸ್ಮಿಕ್ ವಾಲ್ಯೂಮ್ ಆ್ಯಂಡ್ ದ ನ್ಯೂಕ್ಲಿಯೋಪ್ಲಾಸ್ಮಿಕ್ ವಾಲ್ಯೂಮ್. ಅಂದರೆ ನ್ಯೂಕ್ಲಿಯರ್ ಕಂಟೆಂಟು ಮತ್ತು ಸೈಟೋಪ್ಲಾಸ್ಮಾ ಕಂಟೆಂಟ್ ಇಲ್ಲಿ ಜಾಸ್ತಿ ಇರೋದ್ರಿಂದ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಅಂದರೆ ಮೈಟಾಟಿಕ್ ಡಿವಿಷನ್ ಆಗುತ್ತೆ. That is what the meristematic cells will undergo active division
ಇನ್ ದಿಸ್ ಫೇಸ್. ಹಾಗಾದರೆ ಇಲ್ಲಿ ವ್ಯಾಕ್ಯೂಲ್ ವೆದರ್ ವಿ ಕ್ಯಾನ್ ಫೈಂಡ್ ಆರ್ ಇಟ್ ಈಸ್ ಆಬ್ಸೆಂಟ್. ಆ್ಯಕ್ಚುಲಿ ಆಬ್ಸೆಂಟ್ ಆಗಿರಲ್ಲ ಪ್ಲಾಂಟ್ ಸೆಲ್ಲಲ್ಲಿ, ಇಟ್ ಈಸ್ ಇನ್ಕಾನ್ಸ್ಪಿಕ್ಯೂಯಸ್ ಅಂದರೆ ಇದ್ರೂ ಕೂಡ ವೆರಿ ಮೈನ್ಯೂಟ್ ಅಂಡರ್ ಡೆವಲಪ್ಮೆಂಟಲ್ಲಿ ಇರುತ್ತೆ. ಹಾಗಾದರೆ ಆಕ್ಚುವಲ್ ಆಗಿ ವ್ಯಾಕ್ಯೂಲ್ ಎಲ್ಲಿ ವಿಸಿಬಲ್ ಆಗುತ್ತೆ? ದ ವ್ಯಾಕ್ಯೂಲ್ ಈಸ್ ವಿಸಿಬಲ್ ಇನ್ ದ ಸೆಕೆಂಡ್ ಫೇಸ್ ಆಫ್ ದ ಗ್ರೋತ್ ಕಾರ್ಡ್ ಎಲಾಂಗೇಷನ್ ಫೇಸ್. ಓಕೆ, ಸೊ ಹಾಗಾದರೆ ಡ್ಯೂರಿಂಗ್ ಮೆರಿಸ್ಟಮ್ಯಾಟಿಕ್ ಕಂಡೀಷನ್ ಆಫ್ ದ ಪ್ಲಾಂಟ್ ದೇ ವಿಲ್ ಅಂಡರ್ಗೋ ಆಕ್ಟಿವ್ ಸೆಲ್ ಡಿವಿಷನ್ ವಿತ್ ದಿಸ್ ಕಂಡೀಷನ್. ಸೆಲ್ ವಾಲ್ ತಿನ್ ಇರಬೇಕು. ಹಾಗಾದರೆ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ? ದೀಸ್ ಸೆಲ್ಸ್ ವಿಲ್ ಆಕ್ಟಿವ್ಲಿ ಡಿವೈಡ್, ಇನ್ಕ್ರೀಸಸ್ ದ ನಂಬರ್ ಆಫ್ ಸೆಲ್. ನಂಬರ್ ಆಫ್ ಸೆಲ್ ಇನ್ಕ್ರೀಸ್ ಆಯಿತು ಯಾವಾಗ ಅಂದರೆ ಡಿವೈಡಿಂಗ್ ಆದಮೇಲೆ. ಹಾಗಾದರೆ ಆ ಸೆಲ್ಸ್ಗಳಲ್ಲಿ ಡೆಪಾಸಿಟ್ ಆಗ್ತಾ ಇದೆ, ದಟ್ ಈಸ್ ವಾಟ್ ಎಲಾಂಗೇಷನ್. ಹಾಗಾದರೆ ಮೆರಿಸ್ಟಮ್ಯಾಟಿಕ್ ಫೇಸಲ್ಲಿ ಏನಾಯಿತು? ಪ್ಲಾಂಟ್ ಸೆಲ್ಗಳು ವಾಲ್ಯೂಮ್ಸ್ನ ಇನ್ಕ್ರೀಸ್ ಮಾಡಿಕೊಂಡು. ಎಲಾಂಗೇಷನಲ್ಲಿ ಏನಾಗುತ್ತೆ? ದೇ ಇನ್ಕ್ರೀಸಸ್ ದ ಸೈಜ್. ದೇ ಇನ್ಕ್ರೀಸಸ್ ಸೈಜ್. ಸೈಜ್ ಹೇಗೆ ಇನ್ಕ್ರೀಸ್ ಆಗಿದೆ? ಬೈ ದ ಪ್ರೆಸೆನ್ಸ್ ಆಫ್ ಕಾನ್ಸ್ಪಿಕ್ಯೂಯಸ್ ಆರ್ ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್. ವ್ಯಾಕ್ಯೂಲ್ ಏನಾಯ್ತು ಇಲ್ಲಿ ಈಗ? ಹಂಗಾರೆ ಲಾರ್ಜ್ ಆಯಿತು. ಸೊ ವ್ಯಾಕ್ಯೂಲ್ ಈಸ್ ಪ್ರೆಸೆಂಟ್ ಇಯರ್. ಸೊ ವ್ಯಾಕ್ಯೂಲ್ ಏನಾಗ್ತಾ ಹೋಗುತ್ತೆ? ಓವರಾಲ್ ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಹಾಗಾಗಿ ವಿ ಕ್ಯಾನ್ ಸಿ ದ ವ್ಯಾಕ್ಯೂಲ್ ಈಸ್ ಕ್ಲಿಯರ್ಲಿ ವಿಸಿಬಲ್ ಇನ್ ಅನ್ ಎಲಾಂಗೇಷನ್ ಫೇಸ್ ಆಫ್ ಅ ಸೆಲ್. ಹಾಗಾದರೆ ಒಂದು ಪ್ಲಾಂಟ್ ಗ್ರೋತಲ್ಲಿ ಎಲಾಂಗೇಷನ್ ಫೇಸ್ ಇರ್ತಕ್ಕಂಥ ಸೆಲ್ಸ್ಗಳು ಏನಾಗಿರ್ತವೆ? ಕ್ಲಿಯರ್ಲಿ ವಿಸಿಬಲ್ ಆಗಿರ್ತಕ್ಕಂಥ ಲಾರ್ಜ್ ಅಥವಾ ಸೆಂಟ್ರಲ್ ವ್ಯಾಕ್ಯೂಲು ಈಸಿಲಿ ಕಾನ್ಸ್ಪಿಕ್ಯೂಯಸ್ ಆಗಿರ್ತಕ್ಕಂಥ ಕಂಡೀಷನ್ಸ್ಲೇ ಇರುತ್ತೆ. ಹಾಗಾದರೆ ಸೈಟೋಪ್ಲಾಸ್ಮಿಕ್ ವಾಲ್ಯೂಮ್ ಇಲ್ಲಿಗಿಂತ ಇಲ್ಲಿ ಏನಾಯಿತು? ಕಡಿಮೆ ಆಗುತ್ತೆ. ದ ಕಂಪ್ಯಾರಿಟಿವ್ಲಿ ವಿತ್ ದ ಸೈಟೋಪ್ಲಾಸ್ಮಿಕ್ ಆ್ಯಂಡ್ ನ್ಯೂಕ್ಲಿಯೋಪ್ಲಾಸ್ಮಿಕ್ ರೇಷಿಯೋ ಈಸ್ ಡಿಕ್ರೀಸ್ಡ್ ವಿತ್ ದ ಮೆಚುರೇಷನ್ ಫೇಸ್, ಮೆರಿಸ್ಟಮ್ಯಾಟಿಕ್ ಫೇಸ್ ಟು ದ ಎಲಾಂಗೇಷನ್ ಫೇಸ್. ಆ್ಯಂಡ್ ಎಲಾಂಗೇಷನ್ ಫೇಸಲ್ಲಿ ಇರೋದಕ್ಕಿಂತ ಇನ್ನೂ ಕಡಿಮೆ ಎಲ್ಲಾಗುತ್ತೆ? ಮೆಚುರೇಷನ್ ಫೇಸಲ್ಲಾಗುತ್ತೆ. ಹಾಗಾದ್ರೆ ಇಲ್ಲಿ ಇನ್ನೇನಾಗುತ್ತೆ ಅಂದರೆ ದ ಸೆಲ್ ವಾಲ್ ವಿಚ್ ಈಸ್ ಪ್ರೈಮರಿ, ಈಗ ಇಲ್ಲಿ ಸೆಲ್ ವಾಲ್ ವಿಲ್ ಬಿಕಮ್ ಸಮ್ ವಾಟ್ ಥಿಕನ್ಡ್ ವಿತ್ ದ ಸೆಕೆಂಡರಿ ವಾಲ್. ಸೆಕೆಂಡರಿ ವಾಲ್ ಡೆಪೋಸಿಷನ್ ಅಂದರೆ ಎಕ್ಸ್ಟ್ರಾ ಥಿಕನಿಂಗ್ಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ವೇರ್ ವಿ ಕ್ಯಾನ್ ಫೈಂಡ್ ದ ಸೆಕೆಂಡರಿ ವಾಲ್? ಇಟ್ ಈಸ್ ಸೆಲ್ ವಾಲ್, ದಟ್ ಈಸ್ ಪ್ರೈಮರಿ ಸೆಲ್ ವಾಲ್. ಹಾಗಾದ್ರೆ ಇಲ್ಲಿ ಸೆಲ್ ಮೆಮ್ಬ್ರೇನ್ ಇದೆ. ವೇರ್ ವಿ ಕ್ಯಾನ್ ಫೈಂಡ್? ವೆದರ್ ಇನ್ ಬಿಟ್ವೀನ್ ಆರ್ ಔಟರ್? In between cell membrane and primary cell wall we can find the secondary wall. ಇಲ್ಲಿ ಸೆಕೆಂಡ್ರಿ ವಾಲ್ ಪ್ರೆಸೆನ್ಸ್ ಆದಮೇಲೆ ನೆಕ್ಸ್ಟ್ ಟರ್ಷರಿ ವಾಲ್ ಬರುತ್ತೆ. ಹಾಗಾದರೆ ಹೋಗ್ತಾ ಹೋಗ್ತಾ ಏನು ಮಾಡುತ್ತೆ? ಇಟ್ ವಿಲ್ ಡಿಮಿನಿಷಸ್ ವಾಟ್? ದ ಪ್ರೈಮರಿ ವಾಲ್. ಆ್ಯಸ್ ದ ವಾಲ್ ಲೇಯರ್ಸ್ ಆರ್ ಗೆಟ್ ಇನ್ಕ್ರೀಸಸ್ ದ ಪ್ರೈಮರಿ ವಾಲ್ ವಿಲ್ ಗೆಟ್ ಡೆಮಾಲಿಷ್ಡ್. ಅದನ್ನು ನಾವು ಡಿಮಿನಿಷಸ್ ಅಂತ ಹೇಳ್ತೀವಿ. ದಿಸ್ ವಾಟ್ ವಿ ಸ್ಟೈಡ್ ಇನ್ ಅ ಸೆಲ್ ದ ಯೂನಿಟ್ ಆಫ್ ಲೈಫ್. ಅಲ್ಲ ಮಾತಾಡಿದ್ವಿ. ಓಕೆ, ವಾಲ್ ಲೇಯರ್ಸ್ ಅಂತ ಮಾತಾಡ್ಬೇಕಾದ್ರೆ ವೆರಿ ರೇರ್ ಕೇಸಲ್ಲಿ ಟರ್ಷರಿ ವಾಲ್ಸನ್ನು ನೋಡ್ತೀವಿ ಅಂತಲೂ ಮಾತಾಡಿದ್ವಿ. ಹಾಗಾದರೆ ಒಳಗಡೆ ಡೆಪಾಸಿಟ್ ಆಗ್ತಕ್ಕಂಥ ವಾಲ್ಸ್ಗಳೇನಾದವು? ಸೆಕೆಂಡರಿನ ಟರ್ಷರಿ. ಆದರೆ ಹೊರಗಡೆ ಬಂದಿರ್ತದೇನಾಯಿತು? ಪ್ರೈಮರಿ. ಹಾಗಾದರೆ ಪ್ರೈಮರಿ ವಾಲು ಇನ್ನೊಂದು ವಾಲ್ಗೆ ಪ್ರೈಮರಿ ವಾಲನ್ನು ಅಟ್ಯಾಚ್ ಆಗಿರುತ್ತೆ. ಹಾಗಾದರೆ ಪ್ಲಾಸ್ಮೋಡೆಸ್ಮೆಟಲ್ ಕನೆಕ್ಷನ್ಸ್ ಆರ್ ಮೋರ್ ಇಯರ್. ಪ್ಲಾಸ್ಮೋಡೆಸ್ಮೆಟಾ ಈಸ್ ಮೋರ್ ಇನ್ ಮೆರಿಸ್ಟಮ್ಯಾಟಿಕ್ ಫೇಸ್. ಹಾಗಾದ್ರೆ ಇಲ್ಲಿ ಏನಾಗ್ತಾ ಹೋಗ್ತವೆ? ಡ್ಯೂ ಟು ದ ಡೆಪೋಸಿಷನ್ ಸೆಕೆಂಡ್ರಿ ವಾಲ್ ಬರ್ತಾ ಹೋಗ್ತಾ ಇದ್ದಾವೆ. ಹಾಗಾದರೆ ಪ್ಲಾಸ್ಮೋಡೆಸ್ಮೆಟಲ್ ಕನೆಕ್ಷನ್ಸು ಕಡಿಮೆ ಆಗ್ತವೆ. ಇದು ಗೊತ್ತಿರಲಿ. ಇದೆಲ್ಲ ಕ್ಯಾರೆಕ್ಟರ್ ಫೀಚರ್ಸ್ ನಾವು ಆಲ್ರೆಡಿ ಅನಾಟಮಿ ಫ್ಲವರಿಂಗ್ ಪ್ಲಾಂಟಲ್ಲಿ ಮಾತಾಡಿದ್ದೀವಿ. ಪ್ಯಾರಂಕೈಮ, ಕೋಲಂಕೈಮ, ಸ್ಲಿರಂಕೈಮ ಮಾತಾಡ್ಬೇಕಾರೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸನ್ನು ಮಾತಾಡ್ಬೇಕಾರೆ, ಪ್ರೈಮರಿ ಗ್ರೋತು ಸೆಕೆಂಡರಿ ಗ್ರೋತಲ್ಲಿ ಮಾತಾಡ್ಬೇಕಾರೆ ಇವೆಲ್ಲ ಫೀಚರ್ಸನ್ನು ಅಲ್ಲಿ ಸಪ್ರೇಟ್ ಹೆಡಿಂಗಲ್ಲೇ ಮಾತಾಡಿವಿ. ಈಗ ಅವೆಲ್ಲ ತೊಗೊಂಡು ಇಲ್ಲಿ ಮಾತಾಡ್ತೀನಿ ಅಷ್ಟೇ. ಓಕೆ, ಹಾಗಾದ್ರೆ ಈಗ ಸೆಲ್ ಆ್ಯಸ್ ಇನ್ಕ್ರೀಸ್ಡ್. ಹಾಗಾದರೆ ಎಲಾಂಗೇಷನ್ ಫೇಸಲ್ಲಿ ಲೆಂತು ಅಥವಾ ಸೈಜು ಅಥವಾ ಇನ್ಕ್ರೀಸ್ ಆಗ್ತದೆ. ದೆನ್ ಮೆಚುರೇಷನಿಗೆ ಬಂದಾಗ ಏನಾಗುತ್ತೆ? ಸೊ ಪ್ರೈಮರಿ ಗ್ರೋತ್, ಈಗ ಸೆಕೆಂಡ್ರಿ ಗ್ರೋತ್, ವಾಟ್ ಎವರ್. ಈಗ ಮೆಚುರೇಷನಿಗೆ ಬಂದಾಗ ಆ್ಯಕ್ಚುಲಿ ದ ಸೆಲ್ ವಿಲ್ ಬಿಕಮ್ ಅಸೈನ್ಡ್ ವಿತ್ ದ ಡೆಫಿನೆಟ್ ಸ್ಟ್ರಕ್ಚರ್ ಆ್ಯಂಡ್ ಅ ಡೆಫಿನೆಟ್ ಫಂಕ್ಷನ್. ಅದಕ್ಕೆ ನಾವು ಹೇಳ್ತೀವಿ ಪ್ಲಾಂಟ್ ಗ್ರೋತಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಎಲ್ಲ ಸೆಲ್ಸ್ಗಳಿಗೂ ಒಂದು ಎಬಿಲಿಟಿ ಇದೆ. ದೇ ಆರ್ ಹ್ಯಾವಿಂಗ್ ದ ಸೆಲ್ಫ್ ಪರ್ಪೆಚುವೇಷನ್. ದೇ ವಿಲ್ ಅಂಡರ್ಗೋ ದ ಸೆಲ್ಫ್ ಪರ್ಪೆಚುವೇಷನ್. ಇದನ್ನು ನಾನು ಫಸ್ಟಿಗೆ ಪ್ಲಾಂಟ್ ಗ್ರೋತ್ ಕಂಡೀಷನ್ ಮಾತಾಡ್ಬೇಕಂದ್ರೆ ಹೇಳ್ಬೋದು. ಓಕೆ, ಸೊ ಆಲ್ ದ ಸೆಲ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ cell division will undergo self perpetuation. What is that self perpetuation? That is self differentiating capacity. ಸೊ ಯಾವುದು ಸೆಲ್ಫ್ ಡಿಫ್ರೆನ್ಷಿಯೇಟ್ ಆಗ್ತದೆ ಆ ಸೆಲ್ಸ್ಗಳನ್ನ ಸೆಲ್ಫ್ ಪರ್ಪೆಚುವೇಟೆಡ್ ಸೆಲ್ಸ್ ಅಂತ ಕರಿತೀವಿ. ಹಾಗಾಗಿ ದೀಸ್
cells will undergo the self perpetuation, nothing but they will undergo differentiation. Differentiation ಆಗ್ತಾ ಇದೆ ಅಂದರೆ they will lose what? The dividing capacity. So dividing capacity ಕಳ್ಕೊಳ್ಳುತ್ತೆ ಅಂದರೆ they will loses the dividing capacity. ಸೊ ಡಿವೈಡಿಂಗ್ ಕೆಪಾಸಿಟಿನ ಕಳ್ಕೊಳ್ತು, ರೈಟ್. ಸೊ ವೈಷ್ಣವಿ ಡಿವೈಡಿಂಗ್ ಕೆಪಾಸಿಟಿ ಕಳ್ಕೊಂಡ್ಮೇಲೆ ನೆಕ್ಸ್ಟ್ ಏನಾಗ್ತದೆ ಸೆಲ್ಸು ಅಂದರೆ ದೇ ವಿಲ್ ಬಿಕಮ್ ಪರ್ಮನೆಂಟ್, ರೈಟ್. ಸೊ ಈಗ ಸೆಲ್ಸ್ಗಳು ಪರ್ಮನೆಂಟ್ ಆಗ್ತಾ ಇದ್ದಾವೆ. ಓಕೆ, ಸೊ ಸೆಲ್ ಪರ್ಮನೆಂಟ್ ಆಗಿದೆ ಅಂದರೆ ದೇ ಆರ್ ಅಸೈನ್ಡ್ ವಿತ್ ವಾಟ್? ಸ್ಪೆಸಿಫಿಕ್ ಫಂಕ್ಷನ್ ಆ್ಯಂಡ್ ಸ್ಪೆಸಿಫಿಕ್ ಸ್ಟ್ರಕ್ಚರ್ ಆಗ್ತಾ ಇದೆ, ರೈಟ್. ಸೊ ಲೈಕ್ ವೈಸ್ ದ ಸೆಲ್ಸ್ are making the plant growth in these three different phases, that is meristematic phase, elongation phase and maturation phase. Clear? So this is what the three phases of plant growth. Agare illi cell completely thickened agutte. Agare where we can see the maximum growth in phases, yav phase alli maximum growth agirtakanta cell anna nodtivi. ಮೆಚುರೇಷನ್ ಫೇಸಲ್ಲಿ ಇರ್ತಕ್ಕಂಥ ಸೆಲ್ಲೇ ಮ್ಯಾಕ್ಸಿಮಮ್ ಗ್ರೋತ್ ಆಗಿರ್ತಕ್ಕಂಥ ಸೆಲ್. ಯಾಕೆಂದರೆ ಇಲ್ಲಿ ಗ್ರೋತ್ ಆಗಿದೆ, ಇಲ್ಲಿ ಇನ್ನೂ ವ್ಯಾಕ್ಯೂಲ್ ಸೈಜ್ ಇನ್ಕ್ರೀಸ್ ಆಗ್ತಾನೇ ಇದೆ. ಹಾಗಾದರೆ ಮ್ಯಾಕ್ಸಿಮಮ್ ಗ್ರೋತ್ ಆಗಿರೋದು ಎಲ್ಲಿಗಿರುತ್ತೆ ಅಂದರೆ ದ ಮೆಚುರೇಷನ್ ಮೀನ್ಸ್ ದ ಸೆಲ್ ಈಸ್ ಅಕ್ಯುಪೈಡ್, ದ ಮ್ಯಾಕ್ಸಿಮಮ್ ಗ್ರೋತ್ ಈಸ್ ಅಬ್ಸರ್ವ್ಡ್ ಇನ್ ದಿಸ್ ಸೆಲ್ ವಿಚ್ ಶೋಸ್ ದ ಮ್ಯಾಕ್ಸಿಮಮ್ ಗ್ರೋತ್ ಈಸ್ ಅಬ್ಸರ್ವ್ಡ್ ಇನ್ ಮೆಚುರೇಷನ್ ಫೇಸಸ್. ಇದು ನಮಗೆ ಗೊತ್ತಿರಲಿ, ಇವೆಲ್ಲವೂ ಕೂಡ ಬೇಸಿಕ್ ಲೈನ್ಸ್. ಸೊ ಇವೆಲ್ಲದೂ ಕೂಡ ಲೈನ್ ಟು ಲೈನ್ ರೀಡಿಂಗಲ್ಲಿ ಗೊತ್ತಾಗುತ್ತೆ. ಸೊ ಈ ಚಾಪ್ಟರ್ ಕ್ಲಿಯರಾಗಿ NCERT ಓದಿದ್ರೆ ಸಾಕು. ಅರ್ಥ ಆಗ್ತಿದೆಯಾ? ಇಷ್ಟು ಕ್ಲಿಯರ್ ಇದೆಯಾ? ಸೊ ಹಾಗಾದರೆ ಇದಿಷ್ಟು ಕೂಡ ನಾವೇನಂತ ಮಾತಾಡ್ತಿದ್ದೀವಿ? ಫೇಸ್ ಆಫ್ ಗ್ರೋತ್ ಅಂತ ನೋಡಿದ್ವಿ. ಈ ಗ್ರೋತು ಪ್ರೈಮರಿ ಗ್ರೋತ್ ಆದರೂ ಅಷ್ಟೇ, ಸೆಕೆಂಡ್ರಿ ಗ್ರೋತ್ ಆದರೂ ಅಷ್ಟೇ. ಆ ಕಡೆ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ. ಓಕೆ, ಹಾಗಾದರೆ ಪ್ರೈಮರಿ ಗ್ರೋತ್ ಅಂದರೆ ಏನು? ದಟ್ ಈಸ್ ಇನ್ಕ್ರೀಸ್ ಇನ್ ದ ಲೆಂತ್. ನಾನು ಆಗಲೇ ಇಲ್ಲಿ ಮಾತಾಡ್ಬೇಕಾದ್ರೆ ಬರ್ತೀನಿ ಡಯಾಗ್ರಾಮ್ ಇಲ್ಲಿ. ಸೊ ಹಾಗಾದರೆ ಇಲ್ಲಿ ಪ್ರೈಮರಿ ಗ್ರೋತ್ ಆಗಬೇಕಾದ್ರೆ ಈ ಝೈಲಮ್ಸ್ ಏನಿದ್ದಾವೆ ಅಥವಾ ಫ್ಲೋಯಮ್ ಏನಿದ್ದಾವೆ, ವ್ಯಾಸ್ಕುಲರ್ ಟಿಶ್ಯೂಸ್ ಇಲ್ಲಿದ್ದಾವೆ. ಸೊ ದಟ್ ಈಸ್ ವಾಟ್ ಓನ್ಲಿ ದ ಇನ್ಕ್ರೀಸ್ ಇನ್ ಲೆಂತ್. ಇನ್ಕ್ರೀಸ್ ಇನ್ ದ ಲೆಂತ್ ಆಗ್ತಾ ಇದೆ ಅಂದರೆ ದಟ್ ಈಸ್ ವಾಟ್? ಪ್ರೈಮರಿ ಗ್ರೋತ್. ಹಾಗಾದ್ರೆ ನೆಕ್ಸ್ಟ್ ನನಗೆ ಗರ್ತ್ ಇನ್ಕ್ರೀಸ್ ಆಗಬೇಕು ಅಂದರೆ ವಿಡ್ತ್ ಅಲಾಂಗ್ ದ ಸೈಡ್ ಇನ್ಕ್ರೀಸ್ ಆಗಬೇಕು, ಅದನ್ನೇನಂತ ಕರಿತಿದ್ದೀವಿ? ಸೆಕೆಂಡರಿ ಗ್ರೋತ್. ಮೆರಿಸ್ಟಮ್ಯಾಟಿಕ್ ಸೆಲ್ ಇರ್ತಕ್ಕಂಥದ್ದು ಅಪಿಕಲ್ ರೀಜನ್ಸಲ್ಲಿ ಇರುವಂಥದ್ದು. ಅಪಿಕಲ್ ಮೆರಿಸ್ಟಮ್ ಸೈಜನ್ನು ಎನ್ಹಾನ್ಸ್ ಮಾಡ್ತು. ಅಲಾಂಗ್ ವಿತ್ ದ ಶೂಟ್ ಅಪಿಕಲ್ ಮೆರಿಸ್ಟಮಲ್ಲಿ ಇಂಟ್ರಿಕ್ಯಾಲರಿ ಮೆರಿಸ್ಟಮ್ ಕೂಡ ಆಕ್ಟ್ ಮಾಡುತ್ತೆ, ಅದರ ರೂಟಲ್ಲಿ ಅದರ ರೋಲ್ ಇಲ್ಲ. ಓಕೆ, ಸೊ ಪ್ರೈಮರಿ ಮೆರಿಸ್ಟಮ್ಸ್ ಅಂದರೆ 3 ಬಂತು. ಆದರೆ ಪ್ರೈಮರಿ ಮೆರಿಸ್ಟಮಲ್ಲಿ ಅಪಿಕಲ್, ಲ್ಯಾಟ್ರಲ್, ಇಂಟ್ರಿಕ್ಯಾಲರಿ 3 ಇದೆ. ಅದರಲ್ಲಿ ಒಂದು ಮಾತ್ರ ಸೆಕೆಂಡ್ರಿ ಗ್ರೋತಲ್ಲಿ ಇನ್ವಾಲ್ವ್ ಆಗುತ್ತೆ. ದಟ್ ಈಸ್ ಈಗ ರೂಟಲ್ಲಿ ನೋಡಿರ್ತಕ್ಕಂಥ ರೂಟ್ ಅಪಿಕಲ್ ಮೆರಿಸ್ಟಮ್, ಶೂಟಲ್ಲಿ ನೋಡಿರ್ತಕ್ಕಂಥ ಶೂಟ್ ಅಪಿಕಲ್ ಮೆರಿಸ್ಟಮ್, ಇಲ್ಲಿ ಬರ್ತಕ್ಕಂಥ ಮೆಚುರೇಷನ್ ರೀಜನಲ್ಲಿ ಬರ್ತಕ್ಕಂಥ ಇಂಟ್ರಿಕ್ಯಾಲರಿ ಮೆರಿಸ್ಟಮ್. ದೀಸ್ ಆರ್ ಲೀಡಿಂಗ್ ಟು ಪ್ರೈಮರಿ ಗ್ರೋತ್. ಇಂಟ್ರಿಕ್ಯಾಲರಿ ಮೆರಿಸ್ಟಮ್ ಆಗಿರ್ಬೋದು, ಶೂಟ್ ಅಪಿಕಲ್ ಮೆರಿಸ್ಟಮ್, ರೂಟ್ ಅಪಿಕಲ್ ಮೆರಿಸ್ಟಮ್, ದೀಸ್ ಆರ್ ಲೀಡಿಂಗ್ ಟು ದ ಪ್ರೈಮರಿ ಗ್ರೋತ್. ದಟ್ ಈಸ್ ಎನ್ಹಾನ್ಸಿಂಗ್ ದೇರ್ ಲೆಂತ್. ಲೆಂತನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಪ್ರೈಮರಿ ಗ್ರೋತ್ ಆಗುತ್ತೆ. ಹಾಗಾದರೆ ವಾಟ್ ಈಸ್ ಸೆಕೆಂಡ್ರಿ ಗ್ರೋತ್? ಸೆಕೆಂಡ್ರಿ ಗ್ರೋತ್ ಅಂದರೆ ಹೇಳಿದೆ ದಟ್ ಈಸ್ ಇನ್ಕ್ರೀಸ್ ಇನ್ ದ ಗರ್ತ್. ಗರ್ತ್ ಇನ್ಕ್ರೀಸ್ ಆಗಬೇಕು ಅಂದರೆ ದೇರ್ ಶುಡ್ ಬಿ ದ ಪ್ರೆಸೆನ್ಸ್ ಆಫ್ ದ ಕೇಂಬಿಯಮ್. ದ ಕೇಂಬಿಯಮ್ ವಿಲ್ ವಾಟ್? ದಟ್ ವಿಲ್ ಬಿಕಮ್ ಅ ಕಾರ್ಕ್ ಕೇಂಬಿಯಮ್ ಆಗಿ ಡೆವಲಪ್ ಆಗ್ಬೋದು, ಅಥವಾ ವ್ಯಾಸ್ಕುಲಾರ್ ಕೇಂಬಿಯಮ್ ಅಂತ ಹೆಂಗೆ ಕರಿತೀವಿ ಅದು. ದಿಸ್ ಈಸ್ ವ್ಯಾಸ್ಕುಲಾರ್ ಕೇಂಬಿಯಮ್. ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡಿ NCERT ಅಲ್ಲಿ. ದಟ್ ಈಸ್ ವ್ಯಾಸ್ಕುಲಾರ್ ಕೇಂಬಿಯಮ್. ಸೊ ಇದ್ರ ಮೂಲಕ ಏನಾಗುತ್ತೆ? ಇಟ್ ವಿಲ್ ಕಟ್ ಆಫ್ ದ ನ್ಯೂ ಸೆಲ್ಸ್ ಆಸ್ ಪ್ರೈಮರಿ ಗ್ರೋತಲ್ಲಿ ಪ್ರೈಮರಿ ಝೈಲಮನ್ನು ನೋಡಿದ್ರಿ, ಪ್ರೈಮರಿ ಫ್ಲೋಯಮನ್ನು ನೋಡಿದ್ರಿ. ಅದೇ ಸೆಲ್ಸ್ಗಳು ಈಗ ಡ್ಯೂ ಟು ದ ಆಕ್ಟಿವಿಟಿ ಆಫ್ ದಿಸ್ ಕೇಂಬಿಯಮ್ ಸೆಕೆಂಡ್ರಿ ಝೈಲಮ್ ಆ್ಯಂಡ್ ಸೆಕೆಂಡರಿ ಫ್ಲೋಯಮ್ ಆಗ್ತವೆ. ಈಗ ಈ ಸೆಲ್ಸ್ಗಳು ವುಡ್ಡಾಗಿ, ಬಾರ್ಕಾಗಿ ಡೆಪಾಸಿಟ್ ಆಗುತ್ತೆ. ಹಾಗಾದರೆ ಡಿಫ್ರೆನ್ಸಿಯೇಷನ್, ಡಿಡಿಫ್ರೆನ್ಸಿಯೇಷನ್, ರೀಡಿಫ್ರೆನ್ಸಿಯೇಷನ್ ಅನ್ನೋ ಪ್ರೊಸೆಸ್ಗಳೇನಾಗ್ತವೆ, ಫೆನಾಮಿನಾಗಳೇನಾಗ್ತವೆ, ಪ್ಲಾಂಟ್ಗೆ ಪ್ರೈಮರಿ ಗ್ರೋತ್ ಸ್ಟೇಜಿಂದ ಸೆಕೆಂಡ್ರಿ ಗ್ರೋತ್ ಆಗಿ ಮತ್ತೆ ಪರ್ಮನೆಂಟ್ ಸ್ಟೇಜಿಗೆ ಬರೋ ಥರ ಮಾಡ್ತವೆ. ಹಾಗಾದರೆ ಲೆಟ್ ಅಸ್ ಸಿ ವಾಟ್ ಈಸ್ ಡಿಫ್ರೆನ್ಸಿಯೇಷನ್, ಡಿಡಿಫ್ರೆನ್ಸಿಯೇಷನ್, ರೀಡಿಫ್ರೆನ್ಸಿಯೇಷನ್ ಅಂತ ನೋಡಬೇಕು. ಬಟ್ ಬಿಫೋರ್ ಗೋಯಿಂಗ್ ಟು ದಟ್, ಪ್ಲಾಂಟಿನ ಗ್ರೋತ್ ಹೇಗೆ ಎನ್ಹಾನ್ಸ್ ಆಗುತ್ತೆ ಅಂತ ನೋಡಿದ್ವಲ್ಲ, ಆ ಗ್ರೋತ್ ಎನ್ಹಾನ್ಸ್ ಆಗಬೇಕು ಅಂದರೆ ದೇರ್ ಇಸ್ ಸಮ್ ಗ್ರೋತ್ ರೇಟ್ಸ್. ಕೆಲವೊಂದು ಸೆಲ್ಲು ಆಕ್ಟಿವ್ಲಿ ಡಿವೈಡ್ ಆಗುತ್ತೆ, ರೈಟ್. ಹಾಗಾದ್ರೆ ಎಲ್ಲ ಸೆಲ್ಲು ಡಿವೈಡ್ ಆಗಿರೋ ಡಾಟರ್ ಸೆಲ್ಸ್ ಎಲ್ಲದೂ ಡಿವೈಡ್ ಆಗುತ್ತಾ? ನೆಕ್ಸ್ಟ್ ಫರ್ದರ್ ಡಿವಿಷನಲ್ಲಿ ಇನ್ವಾಲ್ವ್ ಆಗುತ್ತಾ? ನೋ. ಒಂದೇ ಸೆಲ್ ಮಾತ್ರ ಡಿವೈಡಿಂಗ್ ಆಗುತ್ತೆ, ಇನ್ನೆಲ್ಲ ರೆಸ್ಟ್ ಆಗೇ ಉಳಿಯುತ್ತೆ. ಕೆಲವು ಎಲ್ಲ ಸೆಲ್ಸ್ಗಳು ಡಿವೈಡ್ ಆಗುತ್ತೆ ಅಂತ ನೋಡೋದಾದರೆ ಬೆಸ್ಟ್ ಎಕ್ಸಾಂಪಲ್ ಝೈಗೋಟ್ ತೊಗೊಳ್ಳಿ.
ಅರ್ಲಿ ಝೈಗೋಟಿಕ್ ಕಂಡೀಷನ್ಸಲ್ಲಿ ಏನಾಗುತ್ತೆ, ಎಲ್ಲ ಸೆಲ್ಸ್ಗಳು ಏನು ಡಾಟರ್ ಸೆಲ್ಸ್ ಫಾರ್ಮೇಷನ್ ಆಗುತ್ತೆ ಆಕ್ಟಿವ್ಲಿ ಡಿವೈಡ್ ಆಗ್ತಾ ಬರುತ್ತೆ. ವೆನ್ ಇಟ್ ಈಸ್ ಅಟ್ ಸರ್ಟೈನ್ ಎಕ್ಸ್ಟೆಂಟ್, ಒಂದಿಷ್ಟು ಲಿಮಿಟೆಡ್ ಸೆಲ್ಸ್ ಬಂದಾಗ ಅವುಗಳು ಮೆಚುರೇಷನ್ ಅಂದರೆ ಆರ್ಗನೋಜೆನೆಸಿಸ್ ಆಗ್ತಾ ಬರುತ್ತಲ್ಲ, ಆರ್ಗನ್ ಡೆವಲಪ್ ಆಗಬೇಕಾದ್ರೆ ಅದಕ್ಕೆ ಸ್ಪೆಸಿಫಿಕ್ ಫಂಕ್ಷನ್ ಏನಾಗುತ್ತೆ, ಅಸೈನ್ ಆಗುತ್ತೆ, ಅದರದೇ ಅಂತ ಡೆಫಿನೆಟ್ ಸ್ಟ್ರಕ್ಚರ್ ಅಸೈನ್ ಆಗುತ್ತೆ. ಹಾಗಾಗಿ ಅವುಗಳು ಪರ್ಮನೆಂಟ್ ಆಗ್ತವೆ. ಸೊ ರೆಸ್ಟ್ ಆಫ್ ದ ಸೆಲ್ಸ್ ಏನಿದ್ದಾವೆ ಅವು ಡಿವೈಡ್ ಆಗ್ತಾ ಹೋಗ್ತವೆ. ಹಾಗಾದರೆ ಅರ್ಲಿ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಏನಾಗಿದೆ, ಆಕ್ಟಿವ್ಲಿ ಡಿವೈಡಿಂಗ್ ಇದೆ. ಲೇಟರ್ ಡೆವಲಪ್ಮೆಂಟ್ ಏನಾಗ್ತಿದೆ, ಅವು ಅರ್ಥಮೆಟಿಕ್ ಅನ್ನು ತೋರಿಸ್ತವೆ. ಅಂದರೆ ಲಿಮಿಟೆಡ್ ಗ್ರೋತ್, ಅಂದರೆ ಓನ್ಲಿ ಒಂದೊಂದೇ ಸೆಲ್ಸ್ಗಳು ಡಿವೈಡ್ ಆಗ್ತದೆ. ಹಾಗಾದರೆ ಅರ್ಲಿ ಎಂಬ್ರಿಯೋನಿಕ್ ಸ್ಟೇಜ್ ಕಂಪ್ಲೀಟ್ಲಿ ಏನು ತೋರಿಸ್ತಾ ಇದೆ, ಜಿಯೋಮೆಟ್ರಿಕ್ ಗ್ರೋತನ್ನು ತೋರಿಸ್ತದೆ. ಲೇಟ್ ಎಂಬ್ರಿಯೋನಿಕಲ್ಲಿ ಅರ್ಥಮೆಟಿಕ್ ಗ್ರೋತನ್ನು ನೋಡ್ತಾ ಇದ್ದೀವಿ. ಓನ್ಲಿ ಫ್ಯೂ ಸೆಲ್ಸ್ ಆರ್ ಗೆಟ್ ಡೆಪಾಸಿಟೆಡ್. ಲೆಟ್ಸ್ ಸಿ ವಾಟ್ ಈಸ್ ದಟ್ ಗ್ರೋತ್ಸ್ ಅಂತ. ಎಷ್ಟು ಕ್ಲಿಯರ್ ಇದೆಯಾ? ಓಕೆ. So one meristematic cell which is get divided, and next again this cell is divided and one will become ಏನು ವ್ಯತ್ಯಾಸ ನೋಡ್ತಾ ಇದ್ದೀರಿ? So from first cell division we have seen addition of only one cell which is divided. Again in the next every cell division is adding only one cell. ಹಾಗಾದರೆ ಒಂದು ಸೆಲ್ ಎಕ್ಸ್ಟ್ರಾ ಆಡ್ ಆಗ್ತಿದೆ, ದಟ್ ಇಸ್ ಶೋಯಿಂಗ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಒಂದೊಂದೇ ಆಡ್ ಆಗ್ತಾ ಇದೆ. ಹಾಗಾದರೆ ವಾಟ್ ಆರ್ ದೀಸ್ ಸೆಲ್ಸ್ ವಿಚ್ ಆರ್ ಶೋಯಿಂಗ್ ದ ಕ್ವಾಡ್ರ್ಯಾಂಗ್ಯುಲರ್ ಕಂಡೀಷನ್? ದೀಸ್ ಸೆಲ್ಸ್ ಆರ್ ಪರ್ಮನೆಂಟ್ ಒನ್. ಸೊ ಆಫ್ಟರ್ ಈಚ್ ಡಿವಿಷನ್, ಎವ್ರಿ ಸೆಲ್ ಡಿವಿಷನ್ ಆಗ್ತಾ ಹೋದಾಗೆ ಒನ್ ಸೆಲ್ ವಿಲ್ ರಿಮೈನ್ ದ ಡಿವೈಡಿಂಗ್ ಕೆಪಾಸಿಟಿ. ಹಾಗಾದರೆ ಈ ಡಿವೈಡಿಂಗ್ ಆಗ್ತಕ್ಕಂಥ ಸೆಲ್ಸ್ಗಳಲ್ಲಿ ಒಂದು ಸೆಲ್, ಡಾಟರ್ ಸೆಲ್ಲಲ್ಲಿ ಒಂದು ಸೆಲ್ ಮಾತ್ರ ಮೆರಿಸ್ಟಮ್ಯಾಟಿಕ್ ಪ್ರಾಪರ್ಟಿ ಉಳಿಸ್ಕೊಳ್ಳುತ್ತೆ. ಅನದರ್ ಸೆಲ್ ವಿಲ್ ಬಿಕಮ್ ಮೆಚೂರ್ ಸೆಲ್ ಆಗ್ತಾ ಇದೆ ಅಂದರೆ ಅದು ಡೆಫಿನೆಟ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್ ಆಗ್ತಾ ಇದೆ ಆ್ಯಂಡ್ ಇಟ್ ಈಸ್ ಸ್ಪೆಸಿಫಿಕ್ ಆಗಿ ಅದರ ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಆ್ಯಸ್ ವಿ ಹ್ಯಾವ್ ಸೀನ್ ಹಿಯರ್, ದಿಸ್ ಈಸ್ ಆಲ್ಸೋ ಮೆಚೂರ್ಡ್ ಒನ್ ಆ್ಯಂಡ್ ಎವ್ರಿ ಡಿವಿಷನ್ ಈಸ್ ಆಡಿಂಗ್ ಓನ್ಲಿ ಒನ್ ಟು ದ ನೆಕ್ಸ್ಟ್ ಜನರೇಷನ್. ದಿಸ್ ಶೋಸ್ ದಟ್ ಇಟ್ ಈಸ್ ಅರ್ಥಮೆಟಿಕ್ ಗ್ರೋತ್. ಓಕೆ, ಹಾಗಾದರೆ ಜಿಯೋಮೆಟ್ರಿಕ್ ಗ್ರೋತ್ ಅಂದರೆ ಏನಾಗ್ತದೆ? ಸಿ ಹಿಯರ್, ಇಫ್ ಒನ್ ಸೆಲ್ ಈಸ್ ಡಿವೈಡೆಡ್, next daughter cells will also having the potentiality to divide and they will become 4 and the next generation they will become 8 and so on. It will increases their number in a geometric progression. ಹಿಂದಿನ ಚಾಪ್ಟರ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮಾತಾಡಿ, ಈಗ ಮ್ಯಾಥ್ಸ್ ಮಾತಾಡ್ಕತ್ತೀನಿ. ಓಕೆ, ಬಿಡಂಗಿಲ್ಲಲ್ಲ ಟಚ್. ಓಕೆ, ಸೊ ದಟ್ ಇಸ್ ವಾಟ್ ಹಿಯರ್ 1, then 2, then 4, then 8. That is what shows they are multiplied. That is what geometrical progression it is showing. Likewise, the plant growth will be by both of these kinds, but in a zygote. So this region is showing geometric one and these regions which are showing the arithmetic one. ಏನದು ಅಂದರೆ in early embryonic development means from a single zygote to the embryo we can find the two type of conditions. In early embryonic development we can find geometrical one. In late embryonic means we can find arithmetic one. ಹಾಗಾದರೆ ಈ ರೀತಿ ಗ್ರೋತ್ಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಅಲ್ಲಿ ಗ್ರೋತ್ ರೇಟ್ಗೆ ಕೆಲವು ಫಾರ್ಮುಲಾ ವಿತ್ ಗ್ರಾಫ್ ರೆಪ್ರೆಸೆಂಟೇಷನನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಜಾಮೆಟ್ರಿಕ್ ಗ್ರೋತ್ ಅನ್ನೋದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ವೈಲ್ ಸ್ಟಡಿಂಗ್ ಎಕಾಲಜಿ ನಮಗೆ ಇದೇ ಗ್ರೋತ್ ಕರ್ವನ್ನು ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಫ್ಯಾಕ್ಟರ್ಸ್ ಗ್ರೋತ್ ಲಿಮಿಟಿಂಗ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ಯಾವುದು ಅಂತ ಮಾತಾಡ್ತೀವಿ. ಅಲ್ಲಿ ಓವರಾಲ್ ಪಾಪ್ಯುಲೇಷನ್ಸ್ಗಾಗಿರ್ಬೋದು ಅಥವಾ ಒಂದು ಸಿಸ್ಟಮಲ್ಲಿ ಏನು ಲಿಮಿಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ ಅಂತ ನೋಡಿಕೊಂಡು ದ ರಿಸೋರ್ಸಸ್ ಆರ್ ಲಿಮಿಟಿಂಗ್ ಅನ್ನೋದ್ರ ಬೇಸ್ ಮೇಲೆ ಅಲ್ಲಿ ಗ್ರಾಫನ್ನು ಹಾಕ್ತೀವಿ. ಹಾಗಾದರೆ ಇದನ್ನು ಕಂಪ್ಯಾರಿಸನ್ ಮಾಡಬೇಕು. ದಟ್ ಇಸ್ ವಾಟ್ ವಿ ಕಾಲ್ ದ ಸಿಗ್ಮಾಯ್ಡ್ ಗ್ರೋತ್ ಕರ್ವ್. ಅದನ್ನು ಕ್ಯಾರೆಕ್ಟರೈಸರ್ ಎಸ್ ಶೇಪ್ಡ್ ಕರ್ವನ್ನು ನೋಡಬೇಕಾಗುತ್ತೆ.
ಸೊ ಆ ಗ್ರೋತ್ ಕರ್ವ್ ಅಂದ್ರೇನು, ಅದರ ಫಾರ್ಮುಲಾಸ್ L0 ಅಥವಾ LT ತಗೊಂಡು ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಗ್ರೋತ್ ರೇಟನ್ನು ಆರಲ್ಲಿ ಯಾಕೆ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ, ಸೊ ಇಲ್ಲಿ ಲಿಮಿಟಿಂಗ್ ಫ್ಯಾಕ್ಟರ್ಸ್ ಯಾವುದಿರುತ್ತೆ, ಹಾಗಾದರೆ ವಾಟ್ ಆರ್ ದ ಕಂಡೀಷನ್ ವಿಚ್ ಎನ್ಹಾನ್ಸಸ್ ದ ಗ್ರೋತ್ ಆ್ಯಂಡ್ ವಾಟ್ ಆರ್ ದ ಕಂಡೀಷನ್ ವಿಚ್ ಲಿಮಿಟ್ ದ ಗ್ರೋತ್, ಅದರ ಬೇಸಿಸ್ ಮೇಲೆ ಇನ್ ದ ನೆಕ್ಸ್ಟ್ ಸೆಷನ್ ವಿ ವಿಲ್ ಡಿಸ್ಕಸ್. ಅದಾದ ನಂತರ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ಓಕೆ, ಹಾಗಾದ್ರೆ ವಾಟ್ ಈಸ್ ಡೆವಲಪ್ಮೆಂಟ್, ಈಗ ಕೊನೆಗಾರ ಹೇಳ್ಬೋದಾ ಗ್ರೋತ್ ಅಂದರೆ ಏನಂತ ನೋಡಿದ್ದೀವಲ್ಲ, ಹಾಗಾದ್ರೆ ವಾಟ್ ಈಸ್ ಡೆವಲಪ್ಮೆಂಟ್, ದಟ್ ಈಸ್ ದ ಟೋಟಲ್ ಚೇಂಜಸ್ that takes place from its throughout its life by birth to death, during the growth plus maturation and the senescence. ಈ ಎಲ್ಲ ಚೇಂಜಸ್ ಏನಾಗುತ್ತಲ್ಲ ಅದನ್ನು ನಾವು ಡೆವಲಪ್ಮೆಂಟ್ ಅಂತ ಕರೀಬೋದು. ಮೆರಿಸ್ಟಮ್ಯಾಟಿಕ್ ಸೆಲ್ ಡಿವೈಡ್ ಆಗಿರೋದು ಎಲಾಂಗೇಟ್ ಆಯಿತು, ಎಲಾಂಗೇಟ್ ಆಗಿರೋದು ಡಿಫ್ರೆನ್ಸಿಯೇಷನ್ ಆಗಿ ಮೆಚೂರ್ ಆಗಿದೆ, ಮೆಚೂರ್ ಆಗಿರ್ತಕ್ಕಂಥದ್ದು ಏಜ್ ಆಗುತ್ತೆ ಸೆನೆಸೆನ್ಸ್, ಅಲ್ಲಿಂದ ಡೆತ್ ಆಗ್ಬೋದು, ಅಥವಾ ಕೆಲವು ಸೆಲ್ಸ್ ಮತ್ತೆ ಡಿಫ್ರೆನ್ಸಿಯೇಷನ್ ಆಗಿ ಡಿವೈಡ್ ಆಗ್ಬೋದು, ಮತ್ತೆ ವಾಪಸ್ ಅದು ಏಜಿಂಗ್ ಮೂಲಕ ಡಿಫ್ರೆನ್ಸಿಯೇಷನ್ ಆಗ್ಬೋದು. ಹಾಗಾದರೆ ಈ ಎಲ್ಲ ಚೇಂಜಸ್ ಏನಂತ ಕರಿತೀವಿ, ದಿಸ್ ಈಸ್ ಆಲ್ ದ ಡೆವಲಪ್ಮೆಂಟ್. ಸೊ ಇನ್ ದ ನೆಕ್ಸ್ಟ್ ಸೆಷನ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ರೆಸ್ಟ್ ಆಫ್ ದ ಥಿಂಗ್ಸ್ ವಿತ್ ರೆಸ್ಪೆಕ್ಟ್ ಆಫ್ ಗ್ರೋತ್ ರೇಟ್, ಅಬ್ಸಲ್ಯೂಟ್ ಗ್ರೋತ್ ರೇಟ್ ಹೇಗೆ ಕಂಪೇರ್ ಮಾಡ್ತಿದ್ದೀವಿ ಆ್ಯಂಡ್ ರಿಲೇಟಿವ್ ಗ್ರೋತ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತಾ ಅದನ್ನು ನೋಡಿಕೊಂಡು ಡೆವಲಪ್ಮೆಂಟ್ ಬಗ್ಗೆ ಮಾತಾಡುವ. ಓಕೆ, ರೈಟ್, ಥ್ಯಾಂಕ್ ಯು.